ಹೇಳ್ತಾನೆ 12ನೇ ಗುರು ಬಗ್ಗೆ. ಸೋಕ್ತಂ ಸೋಕ್ತಂ ಗ್ರಸೇದ್ ಗ್ರಾಸಂ ದೇಹೋ ವರ್ತೇತ ಯಾವತ ಗೃಹಾದ್ ವ್ರಜೇತ್ ಸಮಾತಿಷ್ಠನ್ ವೃತ್ತಿಂ ಮಾಧುಕರಿಂ ಮುನಿಹಿ. ಜೇನುನೊಣ ಏನು ಮಾಡುತ್ತೆ? ಜೇನುನೊಣ ಏನು ಮಾಡುತ್ತೆ? ಸೋಕ್ತಂ ಸೋಕ್ತಂ ಗ್ರಸೇದ್ ಗ್ರಾಸಂ, ಸ್ವಲ್ಪ 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 ಬೇರೆ ಹೂಗಳಿಂದ ರಸವನ್ನು ಹೀರುತ್ತೆ. ರಸವನ್ನು ಹೀರಿದ್ದು ಹೂವಿಗೂ ಗೊತ್ತಾಗಬಾರದು, ಆದರೆ ಹೂವಿಗೂ ಏನೂ ಆಗಬಾರದು ಅಂತ ರಸವನ್ನು ಹೀರುತ್ತೆ. ಹೂ ಹಾಗೇ ಇರುತ್ತೆ. ಎಲ್ಲರನ್ನು ರಸವನ್ನು ಹೀರಿಬಿಟ್ಟು ಏನು ಮಾಡುತ್ತೆ? ಒಂದು ಕಡೆ ಸ್ಟೋರ್ ಮಾಡುತ್ತೆ. ಹೇಗೆ ಅದು? ಸೋಕ್ತಂ ಸೋಕ್ತಂ ಗ್ರಸೆ, ಸ್ವಲ್ಪ ಸ್ವಲ್ಪ ಆಹಾರವನ್ನು ತೆಗೆದುಕೊಳ್ಳುತ್ತೆ. ಸ್ವಲ್ಪ ಸ್ವಲ್ಪ ಆಹಾರ. ಸೋಕ್ತಂ ಸೋಕ್ತಂ, ಎಷ್ಟು ಬದುಕಲಿಕ್ಕೆ ಅವಶ್ಯಕತೆ ಇದೆಯೋ ಅಷ್ಟೇ ಆಹಾರವನ್ನು ತೆಗೆದುಕೊಳ್ಬೇಕು. ನಿಯಮ ಇದೆ ಶಾಸ್ತ್ರದಲ್ಲಿ. ಗೃಹಸ್ಥರು 32 ತುತ್ತು ಊಟ ಮಾಡಬೇಕು, ವಾನಪ್ರಸ್ಥರು 16 ತುತ್ತು, ಸನ್ಯಾಸಿಗಳು 8 ತುತ್ತು ಅಂತ ಇದೆ. 32 ತುತ್ತು ಗೃಹಸ್ಥರು ಊಟ ಮಾಡಬೇಕು ಅಂದರೆ ಅನ್ನ ಇಟ್ಕೊಂಡ್ಬಿಟ್ಟು ಅದು 32 ತುತ್ತು. ನಾನು ಉಪ್ಪಿನಕಾಯಿ, ನಾನು ಕೋಸಂಬರಿ, ನಾನು ಪಾಯಸ ಎಲ್ಲ ತಿಂತೀನಿ, ಅನ್ನ 32 ತಿಂತೀನಿ ಅಂತಂದ್ರೆ ಅಲ್ಲ. ನಿಮ್ಮ ಬಾಯಿನಲ್ಲಿ ಒಂದು ತುತ್ತು ತೊಗೋತಿರಲ್ಲ, ಒಂದು ತುತ್ತು ಅಂದರೆ ಇಷ್ಟು ತುತ್ತಲ್ಲ, ನೀವು ಬಾಯಿನಲ್ಲಿ ಒಂದು ತುತ್ತು ತೊಗೊಂಡ್ರೆ ಅದು ಬಾಯಿನಲ್ಲಿ ಹೋಗ್ತಿರ್ಬೇಕು, ಮತ್ತೆ ಕೆಳಗಡೆ ಹಾಕಿದ್ರೆ ಅದು ಎಂಜಲು ತಿನ್ನಾಗಿಲ್ಲ. ಒಂದು ತುತ್ತು ಅಂದರೆ ಒಂದು ಸೈ ತೊಗೊಂಡು ನೀವು ಬಾಯಿಗೆ ಏನು ಹಿಡಿಸುತ್ತೋ ಅದು ಒಂದು ತುತ್ತು. ನೀವು ಪಾಯಸವನ್ನೇ ತೊಗೊಳ್ಳಿ, ಅದು ಒಂದು ತುತ್ತು. ಕೋಸಂಬರಿನೇ ತೊಗೊಳ್ಳಿ, ಒಂದು ತುತ್ತು. ಉಪ್ಪಿನಕಾಯಿ ತೊಗೊಳ್ಳಿ, ಒಂದು ತುತ್ತು. ನಾನು ನಾಲಿಗೆಯಲ್ಲಿ ನೆಕ್ಬಿಡ್ತೀನಿ ಆಚಾರ, ನೀವು ಒಂದು ತುತ್ತು ಹೇಳಿದಿರ ಅಂದ್ರೆ ಆಗಲ್ಲ, ಶಾಸ್ತ್ರ ಒಪ್ಪಲ್ಲ. 32 ತುತ್ತು, 32 ತುತ್ತು ನೀನು ಏನು ತಗೊಂಡು ಬಾಯಿನಲ್ಲಿ ಇಟ್ಕೋತೀಯೋ ಆ 32 ತುತ್ತೇ ನಿನಗೆ ಗೃಹಸ್ಥನಿಗೆ ಅಷ್ಟೇ ಆಹಾರ ಸೇವಿಸಬೇಕು ಅಂತ ನಿಯಮ ಇದೆ. ಅದು ಬಿಟ್ಟು ಇನ್ನಿಂಥ ಉತ್ತಮ ಜೀವನ ವಾನಪ್ರಸ್ಥರಿಗೆ 16 ತುತ್ತು, ಸನ್ಯಾಸಿಗಳಿಗೆ 8 ತುತ್ತಿದೆ. ಇದರಿಂದ ನಾನು ಏನು ಕಲಿತೆ? ನಾನು ಎಷ್ಟು ತಿನ್ನಬೇಕೋ ಅಷ್ಟು ತೆಗೆದುಕೊಳ್ಳಬೇಕು. ಎಷ್ಟು ತಿನ್ನಬೇಕು ಅಂತಿದೆಯೋ ಭಗವದ್ ಇಚ್ಛೆಯಿಂದ ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ತಿನ್ನಬೇಕು. ಬದುಕಿರಲು ಅವಶ್ಯಕವಿದ್ದಷ್ಟೇ ನಾವು ತಿನ್ನಬೇಕು ಹೊರತು ನಾವು ಇವತ್ತಿಟ್ಕೊಳ್ತೀವಿ, ನಾಳೆಗೆ ಇಟ್ಕೊಳ್ತೀವಿ, ನಾಡಿದ್ದಿಗೆ ಇಟ್ಕೊಳ್ತೀವಿ, ಅಚ್ಚೆ ನಾಡಿದ್ದಿಗೆ ಇಟ್ಕೊಳ್ತೀವಿ ಅಂತ ಇಟ್ಕೊಳ್ಳಿಕ್ಕೆ ಹೋಗಬಾರದು. ಅದರಲ್ಲೂ ಇದು ಹೇಳುವುದು ಯೋಗಿಗಳಿಗೆ. ಅವಧೂತರು ಹೇಳ್ತಾರೆ, ಯೋಗಿಗಳಿಗೆ, ಸನ್ಯಾಸಿಗಳಿಗೆ, ಅವನ ಪುತ್ರಿಗೆ ಇದನ್ನು ಸ್ಟೋರ್ ಮಾಡುವ ಪರ್ಮಿಷನ್ನು ಶಾಸ್ತ್ರದಲ್ಲಿ ಕೊಟ್ಟಿಲ್ಲ. ಗೃಹಸ್ಥರು ಆ ರೀತಿ ಆಚರಣೆ. ಕೆಲವೊಂದು ಟೈಮ್ನಲ್ಲಿ ತರಕಾರಿಗಳು ಸ್ಟೋರ್ ಮಾಡ್ತಾರೆ ನಾಳೆಗೆ. ಯಾಕೆ ಅಂದರೆ ನಮಗೆ ನಾಳೆಯ ಚಿಂತೆ. ಯಾಕೆಂದರೆ ನಾಳೆ ಏನು ಮಾಡಬೇಕು ಅಂತಂದರೆ ನಾಳೆ ಭಗವಂತ ಕಾಪಾಡ್ತಾನೆ ಅಂತ. ಭಗವಂತನ ಬಗ್ಗೆ ನಮಗೆ ನಂಬಿಕೆ ಅಷ್ಟು ಸ್ಥಿರವಾಗಿಲ್ಲ. ನಾವೇನು ಮಾಡಬೇಕು ನಾಳೆಗೆ ಅಂತ ಕೇಳಿದರೆ, ನಾಳೆ ಭಗವಂತ ಇದ್ದಾನೆ ಅಂತ ನಂಬಿಕೆನೇ ಇಲ್ಲ. ನಾವೇನೇ ಪುರಾಣ ಕೇಳಿ, ಏನೇ ಶಾಸ್ತ್ರ ಕೇಳಿ, ವರ್ಷವಿಡೀ ಕೇಳಿ, ಓದಿ, ಆ ಸ್ವಾಮಿಗಳಿಗೆ ನಮಸ್ಕಾರ ಹಾಕಿ, ರಾಘವೇಂದ್ರ ಸ್ವಾಮಿ ಮಾಡಕ್ಕೆ ಬಂದು ವರ್ಷ ಪೂರ್ತಿ ನಮಸ್ಕಾರ ಆಗಿ ಮನೆಗೆ ಹೋದರೆ ನಾಳೆ ಮತ್ತೇನು? ನಾಳೆ ಏನು ಮಾಡೋದು ನಾನು? ದೇವರಿದ್ದಾನಲ್ಲಯ್ಯ, ದೇವರ ಮಾಯೆ ನಮಗೆ ಮೋಹ ಮಾಡಿಬಿಡತ್ತೆ. ಹಾಗಾಗಿ ನಮಗೆ ಇದು ಯೋಗಿಗಳಿಗೆ ಸಾಧ್ಯ. ಆಮೇಲೆ ಮಧುಕರ ವೃತ್ತಿ ಅಂತಾರೆ ಇದಕ್ಕೆ. ಮಧುಕರ ವೃತ್ತಿ ಹಾಡು ಕೇಳಿದಿರ? ಮಧುಕರ ವೃತ್ತಿ ನನ್ನದು ಅಂತ ದಾಸರ ಹಾಡು ಕೇಳಿದಿರ? ಏನು ಮಾಡ್ತಾರೆ ಯೋಗಿಗಳು, ಸನ್ಯಾಸಿಗಳು? ಏನು ಮಾಡಬೇಕು ಅಂತಂದರೆ ಮನೆ ಮನೆಗೆ ಹೋಗಿ ಅವರು ಭಿಕ್ಷೆಯಿಂದ ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡಿದ್ದನ್ನು ತಂದು ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸಬೇಕು. ಇವತ್ತಿನ ಭಿಕ್ಷೆ ಇವತ್ತಿಗೆ ಮುಗಿಯಿತು, ಮಧ್ಯಾಹ್ನಕ್ಕೆ ಇಲ್ಲ, ಸಾಯಂಕಾಲಕ್ಕೆ ಇಲ್ಲ, ನಾಳೆಗೆ ಶೇಖರಿಸಲು ಏನಾಗಿದೆ, ಶಾಸ್ತ್ರ ಸಮ್ಮತಿಸುವುದಿಲ್ಲ. ಹಾಗೆ ಮಾಡಬಾರ್ದು. ಹಾಗೆ ಸಂಗ್ರಹಿಸಿಟ್ಟುಕೊಂಡ್ರೆ ಜೇನ್ನೊಣದಂತೆ ಕೂಡಿಟ್ಟ ಮನುಷ್ಯ, ಆ ವಸ್ತುನೂ ನಾಶ ಆಗತ್ತೆ, ಮನುಷ್ಯನೂ ನಾಶ ಆಗ್ತಾನೆ. ಇದನ್ನು ನಾನು ಕಲಿತೆ. ಆಮೇಲೆ ಇನ್ನೂ ಒಂದು ಏನು ಕಲಿತೆ ಅಂತಂದರೆ ಹೇಳ್ತಾರೆ, ಅನುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ ಸರ್ವತಃ ಸಾರಮಾದಧ್ಯಾತ್ ಪುಷ್ಪೇಭ್ಯ ಇವ ಷಟ್ಪದಃ. ಜೇನುನೊಣ
ಒಂದು ಹೂವಿನಲ್ಲಿ ಹೋಗುತ್ತೆ ಮಕರಂದ ಹೀರುತ್ತೆ, ಇನ್ನೊಂದು ಹೂವು ಹೋಗುತ್ತೆ ಮಕರಂದ ಹೀರುತ್ತೆ. ಚಿಕ್ಕ ಹೂವು ದೊಡ್ಡ ಹೂವು ಅಂತ ಏನು ನೋಡಲ್ಲ, ಒಂದಲ್ಲಿ ಹೋಗಿ ಮಕರಂದ ಇರುತ್ತೆ, ಇನ್ನೊಂದರಲ್ಲಿ ಹೋಗಿ ಮಕರಂದ ಇರುತ್ತೆ, ಇನ್ನೊಂದರಲ್ಲಿ ಹೋಗಿ ಮಕರಂದ ಇರುತ್ತೆ. ಇದರಿಂದ ನಾನೇನು ಕಲಿತೆ? ಭಗವಂತನ ಬಗ್ಗೆ ಬುದ್ಧಿವಂತನಾದ ಮನುಷ್ಯ ಭಗವಂತನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತಂದ್ರೆ ಎಲ್ಲ ಹೂಗಳಿಂದ ಜೇನುನೊಣ ಹೇಗೆ ಅನುಗ್ರಹಿಸುತ್ತೋ ಹಾಗೆ ಮನುಷ್ಯ ಚಿಕ್ಕದು ದೊಡ್ಡದು ಏನಂದರೆ ಎಲ್ಲ ಶಾಸ್ತ್ರಗಳಿಂದನೂ ಭಗವಂತನ ಬಗ್ಗೆ ಜ್ಞಾನವನ್ನು ಸಂಪಾದಿಸಬೇಕು. ಇವ್ರ ಹತ್ರ ಸ್ವಲ್ಪ ಕಲಿತೆ, ಇವ್ರ ಹತ್ರ ಸ್ವಲ್ಪ ಕಲಿತೆ, ಇವ್ರ ಹತ್ರ ಇನ್ನೊಂದು ಸ್ವಲ್ಪ ಕಲಿತೆ. ಒಬ್ಬನೇ ಗುರುವಿನಿಂದ ಕಲಿಯಲು ಸಾಧ್ಯ ಇಲ್ಲ. ಕೊನೆಗೆ ನಮಗೆ ಬರೋದು ನಿಯತ ಗುರುಗಳು. ಅವರೇ ನಮ್ಮ ಬಿಂಬ ಏನು, ನಮ್ಮ ಸ್ವರೂಪ ಏನು ಅಂತ ಹೇಳೋದು ಆವಾಗ ಅವರೊಬ್ಬರು ನಿಯತ ಗುರುಗಳು. ಅವರ ಬಿಂಬ ನಮ್ಮ ಬಿಂಬರೂಪವನ್ನು, ನಮ್ಮ ಪ್ರತಿಬಿಂಬವನ್ನು, ನಮ್ಮ ಸ್ವರೂಪವನ್ನು ಹೇಳಿದಾಗ ನಮ್ಮ ಬಿಂಬರೂಪಿ ಭಗವಂತನನ್ನು ಹೇಳ್ತಾರೆ. ಆ ಭಗವಂತನ ರೂಪವನ್ನು ಮಾಡಿಬಿಟ್ಟು ನಾವು ಅಪರೋಕ್ಷಕ್ಕೆ ಹೋಗೋದು. ಅಲ್ಲಿಯ ತನಕ ಗುರುಗಳೆಲ್ಲ ಸಿಗ್ತಾರಲ್ವ, ಎಲ್ಲ ಗುರುಗಳ ಹತ್ರನೂ ಏನು ಭಗವಂತನ ಜ್ಞಾನ, ಯಥಾರ್ಥ ಜ್ಞಾನ ಇದೆಯೋ ಅದನ್ನು ಸಂಪಾದಿಸಬೇಕು. ಇವರ ಚಿಕ್ಕ ಗುರುಗಳು, ಇವರು ಸಣ್ಣ ಗುರುಗಳು, ಇವರು ಈ ಗುರುಗಳು, ಇವ್ರಿಗೇನು ಗೊತ್ತಿದೆ, ನನಗೇ ಚೆನ್ನಾಗಿ ಗೊತ್ತಿದೆ, ಇವೆಲ್ಲ ಇಲ್ಲ. ಹಾಗೆ ಆಮೇಲೆ ಎಲ್ಲ ಬುಕ್ಗಳನ್ನು, ಎಲ್ಲ ಶಾಸ್ತ್ರದ ಗ್ರಂಥಗಳನ್ನು ಸಂಗ್ರಹ ಮಾಡಬೇಕು. ಒಂದು ಅಯ್ಯೋ ಅದೇನು ಸಣ್ಣ ಗ್ರಂಥ ಇದೆ, ಅದೇನು ಯಮಕ ಭಾರತ, ಅದೇನು ದ್ವಾದಶ ಸ್ತೋತ್ರ, ಅದೇನಿದೆ, ಅದರಲ್ಲೇನಿದೆ, ನಾನು ಓದಿದರೆ ನ್ಯಾಯಸುಧನೇ ಓದೋದು, ನಾನು ಓದಿದರೆ ಚಂದ್ರಿಕಾನೇ ಓದೋದು, ತರ್ಕದಾಂಡವನೇ ಓದೋದು, ನ್ಯಾಯಾಮೃತನೇ ಓದೋದು ಅಂಥ ಗ್ರಂಥಗಳೇ ನನ್ನ ಹತ್ರ. ಇವೆಲ್ಲ ಸಣ್ಣ ಗ್ರಂಥಗಳು. ಅಂದರೆ ಮಣಿಮಂಜರಿನಲ್ಲೂ ಭಗವಂತನ ಮಹಿಮೆ ಇದೆ, ಸುಮಧ್ವಿಜಯದಲ್ಲೂ ಭಗವಂತನ ಮಹಿಮೆ ಇದೆ, ರಾಘವೇಂದ್ರ ಸ್ತೋತ್ರದಲ್ಲಿಯೂ ಇರೋದೇ ಭಗವಂತನ ಮಹಿಮೆ. ರಾಘವೇಂದ್ರ ಸ್ವಾಮಿಗಳು ಬರೆದ ಪ್ರಾತಃ ಸಂಕಲ್ಪ ಗದ್ಯದಲ್ಲಿರುವುದು ಭಗವಂತ ಮುಖ್ಯ ಪ್ರಾಣನ ಮಹಿಮೆ ಅಲ್ವಾ? ಆ ಮಹಿಮೆಗಳನ್ನು ನಾವು ತಿಳಿದುಕೊಳ್ಳಬೇಕು, ತಿಳಿದುಕೊಂಡು ಜ್ಞಾನ ಸಂಪಾದಿಸಬೇಕು ಅನ್ನುವುದನ್ನು ನಾನು ಕಲಿತೆ ಅಂತ ಅವನು ಹೇಳ್ತಾನೆ. ಆಮೇಲೆ ನೀವು ಭಿಕ್ಷೆ ಬೇಡಬೇಕಾದರೂ ಕೂಡ ಅವನು ಏನಿರಬೇಕು, ನಿಮ್ಮ ಕೈ ಪಾತ್ರೆ, ನಿಮ್ಮ ಬೊಗಸೆ ಪಾತ್ರೆ, ಬೊಗಸೆಯಲ್ಲಿ ಎಷ್ಟು ಸಿಗತ್ತೋ ಅಷ್ಟು ತರಬೇಕು, ಅನ್ನ ಮಾಡಬೇಕು, ಊಟ ಮಾಡಬೇಕು. ಆಮೇಲೆ ಈಗ ತಿಂದೆ, ಮಧ್ಯಾಹ್ನ ಸ್ವಲ್ಪ, ಆಮೇಲೆ ಸ್ವಲ್ಪ, ಅವ್ಯಾವೂ ಇಲ್ಲ. ಪರ್ಟಿಕ್ಯುಲರ್ಲಿ ಯೋಗಿಗಳಿಗೆ ಇದು, ಯೋಗಿಗಳಿಗೆ, ಸನ್ಯಾಸಿಗಳಿಗೆ. ಆಮೇಲೆ ಹೋಗ್ಲಿಯಪ್ಪ, ಇನ್ನೂ ಹೋಗ್ತೀವಿ, ಹೊಟ್ಟೆ ತುಂಬ ತಿಂತೀವಿ ಅಂತಂದರೆ ಹೊಟ್ಟೆಯೇ ಪಾತ್ರೆ, ಹೊಟ್ಟೆಯೇ ಪಾತ್ರೆ ಅಲ್ಲ. ಆಚಾರ್ಯ ನನಗೆ ಇಷ್ಟೊಂದು ದೊಡ್ಡ ಹೊಟ್ಟೆ ಇದೆ, ನಾನೇನು ಮಾಡಲಿ ಅಂದರೆ, ನೀನು ಅಷ್ಟೇ ಗಾತ್ರ ಇದ್ದರೂ ಒಂದೇ ಗೇಣು ಹೊಟ್ಟೆ ಇರೋದು. ಅವನ ಕೈ ಅಳತೆಯಿಂದ ಯಾವ ದೇಹ ಹೊಂದಿದ್ದಾನ ಪ್ರಾಣಿ, ಅವನ ಕೈ ಅಳತೆಯಿಂದ ಒಂದು ಗೇಣಿನ ಮೇಲೆ ಹೊಟ್ಟೆ ಇಲ್ಲ. ಹೊಟ್ಟೆಯಲ್ಲಿ 3 ಗೆರೆಗಳು ಯಾವಾಗಲೂ ಕಾಣ್ತಾ ಇರಬೇಕು. ಅವನು ಒಳ್ಳೆಯ ಭೋಜನ ಮಾಡಿದವನು. ನಮ್ಮ ಹೊಟ್ಟೆನಲ್ಲಿ ಗೆರೆನೇ ಕಾಣಲ್ಲ. ನಮ್ಮ ಹೊಟ್ಟೆ ಒಂಥರ ಡ್ರಮ್ ಥರ ಇರುತ್ತೆ. ತಿನ್ನೋದು ಎಷ್ಟು? ಯಾಕೆಂದರೆ ನಾವು ಬೇಡದಿದ್ದೇ ತಿಂತೀವಿ, ಭಗವಂತನಿಗೆ ನೈವೇದ್ಯ ಮಾಡದೇ ಇರೋದೇ ತಿಂತೀವಿ. ಅದಕ್ಕೆ ನಮ್ಮ ಹೊಟ್ಟೆ ವಿಕಾರವಾಗಿರುತ್ತೆ. ಸನ್ಯಾಸಿಗಳನ್ನು ನೋಡ್ರಿ, ಪೇಜಾವರ ಶ್ರೀಗಳ ಮುಂಚೆ ಇದ್ರು ಅವರನ್ನು ನೋಡಿ, ಸತ್ಯಾತ್ಮರನ್ನು ನೋಡಿ, ಬೇರೆಯವ್ರನ್ನ ನೋಡಿ, ಹೊಟ್ಟೆ ಇದೆಯೋ ಏನೋ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಅವಧೂತ ಮುನಿಗಳು ಹೇಗೆ ಹೇಳಿದ್ದಾರೋ ಹಾಗೆ ತಿಂತಾರೆ ಯತಿಗಳು. ಅವರಿಗೆ ಆ ರುಚಿ ಇಲ್ಲ. ಅದರಲ್ಲಿ ಭಗವಂತನ ನೆನಪು. ಬದುಕಲಿಕ್ಕಾಗಿ ತಿನ್ನಬೇಕು, ನಾವು ತಿನ್ನಲಿಕ್ಕೋಸ್ಕರ ಬದುಕ್ತೀವಿ, ಅವರು ಬದುಕಲಿಕ್ಕೋಸ್ಕರ ತಿಂತಾರೆ. ಇದು ವ್ಯತ್ಯಾಸ. ಹಾಗೆ ನಾವು ಯೋಗಿಗಳಿಗಿರಬೇಕು. ನಮ್ಮದು ಏನಾಗತ್ತೆ ಗೊತ್ತೇನ್ರಿ, ನಮ್ದು ಏನಂತಂದರೆ, ಈಗ ನೋಡಿ, ಒಂದು ವ್ರತ ಮಾಡ್ತೀವಿ, ಚಾತುರ್ಮಾಸ ವ್ರತ ಮಾಡ್ತೀವಿ, ಎಲ್ಲ ವ್ರತ ಮಾಡ್ತೀವಿ, ಏಕಭುಕ್ತ ವ್ರತ ಅಂತ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಏಕಭುಕ್ತ ವ್ರತ ಮಾಡ್ತೀವಿ, ಆಮೇಲೆ ಒಂದೇ ಚಾಂದ್ರಾಯಣ ವ್ರತ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆ ವ್ರತ ಮುಗಿದ ನೆಕ್ಸ್ಟ್ ಡೇ ಸಿಕ್ಕಿದ್ದೆಲ್ಲ ತಿಂತೀವಿ. ವೈರಾಗ್ಯ ಬರಲಿ ಅಂತ ಆ ವ್ರತ ಹೇಳಿರೋದು. ನಮ್ದೇನಾಗ್ಬಿಡುತ್ತೆ, ಆ ವ್ರತ ಮುಗಿಲಿ, ಯಾವಾಗ ಮುಗಿಯೋದು ಸಂಕಲ್ಪ ಮಾಡ್ತಿರ್ತಂದ್ರೆ ಯಾವಾಗ ಕೃಷ್ಣಾರ್ಪಣ ಮಾಡ್ತೀವಿ ಅಂತ ಕಾಯ್ತಾ ಇರ್ತೀವಿ. ಈ ತರಹ ನಮ್ಮದು ಬಾಯಿ, ನಮ್ಮದು ಯಾವಾಗಲೂ ಓಪನ್ ಆಗಿರುತ್ತೆ. BBMP ಕಸದ ತೊಟ್ಟೆ ಥರ ಯಾವಾಗ ಹಾಗೇನೂ ತುಂಬ್ತಾ ಇರುತ್ತೆ. ತುಂಬೋದು ಅದಕ್ಕೆ ರಾತ್ರಿ 2 ಗಂಟೆಗೆ ಬೇಕಾದ್ರೆ ತಿಂದು ತುಂಬತ್ತೆ. ನಮ್ದು ಹಾಗೆ ಕಂಟ್ರೋಲ್ ಇಲ್ಲ ನಮಗೆ. ಹಾಗೆ ಇರಬಾರದು. ಹಾಗೆ ಇಂದ್ರಿಯ ನಿಗ್ರಹ ಇರಬೇಕು. ಬದುಕಲಿಕ್ಕೋಸ್ಕರ ತಿನ್ನಬೇಕು, ತಿನ್ನಲಿಕ್ಕೋಸ್ಕರ ಬದುಕಬಾರದು ಅನ್ನುವುದನ್ನು ನಾನು ಜೇನುನೊಣದಿಂದ ಕಲಿತೆ.
ಹಾಗೆಯೇ ಜೇನುನೊಣದಿಂದ ಇನ್ನೂ ಏನು ಒಂದು ಕಲಿತೆ ಅಂದರೆ ಜೇನಿನಿಂದ ಕೂಡಿಟ್ಬಾರ್ದು ಅನ್ನೋದನ್ನು ಕಲಿತೆ. ಕೂಡಿಟ್ಟರೆ ಮನುಷ್ಯ ಅವನು ಸಾಯ್ತಾನೆ, ಕೂಡಿಟ್ಟಿದ್ದು ಹೋಗತ್ತೆ ಅಂತ. 13ನೇ ಗುರು ಆನೆ. ಆನೆಯಿಂದ ಏನು ಕಲಿತೆ? ಅವಧೂತ ಮುನಿ ಹೇಳ್ತಾನೆ, ಪದಾಪಿ ಯುವತೀಂ ಭಿಕ್ಷೋರ್ನ ಸ್ಪೃಶೇದ್ದಾರಮೀಮಪಿ ಸ್ಪೃಶನ್ ಕರೀವ ಬದ್ಯೇತ ಕರಿಣ್ಯ ಅಂಗಸಂಗತಃ. ಈ ಆನೆ ಸಲಗ ಇರುತ್ತಲ್ಲ, ಒಂಟಿ ಸಲಗ, ಅದನ್ನು ಕೆಡ್ಡದಲ್ಲಿ ಬೀಳಿಸಬೇಕು ಅಂತಂದರೆ ಒಂದು ಹೆಣ್ಣಾನೆಯನ್ನು ಕಟ್ತಾರೆ, ಹೆಣ್ಣಾನೆಯನ್ನು ಕಟ್ತಾರೆ. ಇದು ಒಂದು ಪದ್ಧತಿ. ಇನ್ನೊಂದೇನು ಮಾಡ್ತಾರೆ, ಕೆಟ್ಟ ದೊಡ್ಡ ಹಳ್ಳ ತೋಡಿ ಸುತ್ತಲೂ ಈ ಬಾಳೆ ಎಲೆ ಗಿಡದ್ದೆಲ್ಲ ತೆಗೆದು ಬಿಟ್ಟು ಬಾಳೆ ಎಲೆ ಇದಿರುತ್ತಲ್ಲ, ದಿಂಡಿರುತ್ತಲ್ಲ, ಈಗ ಸುತ್ತಲೂ ಜೋಡಿಸ್ತಾರೆ. ಆನೆಗೆ ಏನಿಷ್ಟ ಅಂದರೆ, ಆನೆಗೆ ಆ ಬಾಳೆ ದಿಂಡಿನ ನುಡುಕಿದೆಯಲ್ಲ ಅದನ್ನು ಮೈಗೆ ಹೊತ್ತಿ ತುರಿಸ್ಕೊಳ್ಳೋದು ಆನೆಗೆ ಭಾಳ ಇಷ್ಟ. ಅದನ್ನು ಕಂಡ್ರೆ ಅದರ ಸ್ಪರ್ಶ ಭಾಳ ಇಷ್ಟ ಆನೆಗೆ. ಆ ಆನೆ ಏನು ಮಾಡುತ್ತೆ ಅಂದರೆ, ಗಂಡು ಸಲಗ ಬಂದೇನು ಮಾಡುತ್ತೆ ಅಂದರೆ ಆ ಹೆಣ್ಣಿನ ಆನೆಯನ್ನು ನೋಡುತ್ತೆ, ಹೆಣ್ಣಿನ ಸಂಘ ಬಯಸಿ ಬಂದು ಕೆಟ್ಟದಲ್ಲಿ ಬೀಳುತ್ತೆ. ಇಲ್ಲ ಆ ಮೃದುವಾದ ಸ್ಪರ್ಶವ ಬೇಕು ಅಂತ ಹೋಗಿ ಬಾಳೆ ಹೊರ್ಕೊಳ್ಳಿಕ್ಕೆ ಹೋಗತ್ತೆ, ಆನೆ ಬಾರ ಹೇಳ್ತೀರಿ ಅಂತ ಕೆಟ್ಟದಲ್ಲಿ ಬೀಳುತ್ತೆ. ಹೀಗೆ ನಾವು ಮುನಿಗಳಾದವರು ಪರ್ಟಿಕ್ಯುಲರ್ಲಿ ಆನೆಯಂತೆ ಮುನಿಯು ಸಂಸಾರ ಬಂಧನದಲ್ಲಿ ಬೀಳಬಾರದು. ಯತಿಗಳು ಸಂಸಾರ ಬಂಧನದಲ್ಲಿ ಆನೆಯಂತೆ ಬೀಳಬಾರದು, ಯೋಗಿಗಳು ಬೀಳಬಾರದು. ಮನುಷ್ಯರು ಅತಿಯಾಗಿ ಸಂಸಾರ ಬಂಧನದಲ್ಲೇ ಇರಬೇಕು ಅಂತ ಬಯಸದೆ ವಿಮುಕ್ತನಾಗಬೇಕು. ಇದನ್ನ ನಾನು ಕಲಿತೆ ಅಂತ. ಇನ್ನೊಂದೇನು ಕಲಿತೆ ಅಂತ ಹೇಳಿದ್ರೆ, ನಾಧಿಗಚ್ಚೆ ಸ್ತ್ರೀಯಂ ಪ್ರಾಜ್ಞ ಕರ್ಹಿಚಿನ್ ಮೃತ್ಯುಮಾತ್ಮನಃ ಬಲಾಧಿಕೈಹಿ ಸ ಹನ್ಯೇತ ಗಜೈಹಿ ಅನ್ನೈ ಗಜೋ ಯಥ. ಈಗೇನಾಗುತ್ತೆ, ಈ ಆನೆಗಳು ಎಲ್ಲ ಹಿಂಡಿನಲ್ಲಿ ಹೋಗ್ತಾ ಇರ್ತವೆ, ಒಂಟಿ ಹೋಗಲ್ಲ ಆನೆಗಳು, ಹಿಂಡು ಹೋಗ್ತಾ ಇರ್ತವೆ. ಆ ಹಿಂಡು ಹೋದಾಗ ಏನಾಗುತ್ತೆ, ಒಂದು ಹೆಣ್ಣಾನೆ ನೋಡುತ್ತೆ, ಒಂದು ಗಂಡಾನೆ, ಅದ್ರ ಜೊತೆಗೆ ಹೋಗ್ಬಿಡುತ್ತೆ. ಆವಾಗ ಇನ್ನೊಂದು ಆನೆ ಬರುತ್ತೆ, ಇನ್ನೊಂದು ಆನೆ ಬಂದ್ಬಿಟ್ಟು ಏನು ಮಾಡುತ್ತೆ, ಅದನ್ನು ಹೊಡೆದಾಡ್ಬಿಟ್ಟು ಒಂದು ಸಾಯತ್ತೆ ಅಲ್ವಾ, ಒಂದು ಸಾಯತ್ತೆ, ಹೊಡೆದಾಡ್ಬಿಟ್ಟು ಜೋರ ಸಾಧ್ಯ, ಯಾವ್ದು ಬಲಿಷ್ಠ ಇದೆಯೋ ಅದು ಹೆಣ್ಣಿನ ಜೊತೆ ಹೋಗುತ್ತೆ. ಹಾಗೆ ಮಾನವ ತನ್ನದಲ್ಲದ ಪರಸ್ತ್ರೀಯನ್ನು ಬಯಸಿದರೆ ಅವನು ಹಾಳಾಗಿ ಸತ್ತು ಹೋಗ್ತಾನೆ. ಬಯಸಬಾರದು ಅನ್ನುವುದನ್ನು ನಾನು ಆನೆಯಿಂದ ಕಲಿತೆ ಅಂತ ಹೇಳ್ತೇನೆ. ನಾವು ಆನೆಯನ್ನು ಎರಡು ಸತಿ ನೋಡ್ತೀವಿ, ಏನು ಕಲಿತೀವ್ರಿ ನಾವು? ಏನು ಕಲಿಯ ಆನಂದರ ಒನ್ ಟೈಮ್, ಅದು ನಮಗಿಂತ ಬಹಳ ಉತ್ತಮ. ಆನೆ ಯಾವುದೋ ಒಂದು ಹೆಣ್ಣು ನೋಡ್ತು, ನಾವು ಸಿಕ್ಕಿದವ್ರನ್ನೆಲ್ಲ ನೋಡಿರ್ತೀವಿ. ಇದು ನಾವು ಕಲಿಬೇಕು, ಇಂದ್ರಿಯ ನಿಗ್ರಹ ಇಟ್ಕೊಳ್ಬೇಕು. ಮೃತ್ತಿಕ ಇದನ್ನ ವೇದವ್ಯಾಸ ದೇವರು ಪರಮಾತ್ಮ ತೋರಿಸ್ಬಿಟ್ಟಿದ್ದಾನೆ. ರಾಮಾಯಣದಲ್ಲಿ ಕ್ಯಾರೆಕ್ಟರ್ ಎರಡು, ಒಂದು ರಾಮ, ಒಂದು ರಾವಣ. ಮಹಾಭಾರತದಲ್ಲಿ ಪಾಂಡವರು, ಕೌರವರು. ಇಡೀ ರಾವಣನ ರಾಜ್ಯ, ಇಡೀ ರಾವಣನ ಪ್ರತಿಯೊಂದು ಪ್ರಜೆಗಳು, ರಾಜ್ಯನು ನಾಶ ಆಗಿದ್ದೇನಕ್ಕೆ, ಒಂದು ಪರಸ್ತ್ರೀಯನ್ನು ಅಪಹರಣ ಮಾಡಿ ಪರಸ್ತ್ರೀಯ ಬಗ್ಗೆ ಮೋಹಗೊಂಡಿದ್ದಕ್ಕೆ ಅಲ್ವಾ. ಅದೇ ರಾಮ ಏಕಪತ್ನಿ ವ್ರತಸ್ಥ. ರಾಮ ಹೆಂಡತಿಯ ಗಂಡನಾಗಿ ಹೇಗಿರಬೇಕು ಅನ್ನೋದನ್ನು ತಿಳಿಸ್ದ, ತಮ್ಮನಿಗೆ ಅಣ್ಣನಾಗಿ ಹೇಗಿರಬೇಕು ಅಂತ ತಿಳಿಸ್ದ, ಪ್ರಜೆಗಳಿಗೆ ರಾಜನಾಗಿ ಹೇಗಿರಬೇಕು ಅಂತ ತಿಳಿಸ್ದ, ಹೇಗೆ ರಾಜ್ಯವಾಳಬೇಕು ಅನ್ನುವುದನ್ನು ತಿಳಿಸ್ದ, ಹೇಗೆ ಪರಸ್ತ್ರೀಯರಿಗೆ ಗೌರವ ಕೊಡಬೇಕು ಅನ್ನೋದನ್ನು ತಿಳಿಸ್ದ. ಅದು ರಾಮ ರಾಜ್ಯ. ರಾಮನ ರಾಜ್ಯದಲ್ಲಿ ನಾವು ರಾಮಾಯಣವನ್ನು ಶ್ರವಣ ಮಾಡಿ, ರಾಮಾಯಣವನ್ನು ಪಠನ ಮಾಡಿ ರಾಮನಾಗಲು ಪ್ರಯತ್ನಿಸಬೇಕೇ ಹೊರತು ರಾವಣನಾಗಲು ಪ್ರಯತ್ನಿಸಬಾರ್ದು. ರಾಮನಾಗಲು ನಾವು ಎಷ್ಟು ಜನ್ಮ ಎತ್ತಿದ್ರೂ ನಾವು ರಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಈಗ ರಾಮ ಬಿಂಬ ಪರಮಾತ್ಮ, ನಾವು ಪ್ರತಿಬಿಂಬ. ರಾಮನಲ್ಲಿ ಒಂದು ಗುಣವನ್ನು ಉದಾಹರಣೆ ಕೊಡ್ತೀನಿ. ಹರಿಕಥಾಮೃತದಲ್ಲಿ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ ಹರಿಕಥಾಮೃತಕಾರರು. ರಾಮನಲ್ಲಿ ನೀನು ಕ್ಷಮಾಗುಣ ಸಂಪನ್ನ, ಕ್ಷಮಾಗುಣ ನಿನಗೆ ಇದೆ ಅಂತ ಅವನನ್ನು ಬಹಳವಾಗಿ ದಿನ ಪೂಜಿಸಬೇಕಾದ್ರೆ ನೀನು ಕ್ಷಮಾಗುಣ, ನೀನು ಕ್ಷಮಾಗುಣ ಅಂತ. ಬಿಂಬಕ್ಕೆ ಅಲಂಕಾರ ಮಾಡಿದರೆ ಪ್ರತಿಬಿಂಬಕ್ಕೆ ಅಲಂಕಾರ. ನಿಮಗೆ ಅಲಂಕಾರ ಮಾಡಿದರೆ ಕನ್ನಡಿಗೆ ಅಲಂಕಾರ, ಅಥವಾ ಕನ್ನಡಿಗೆ ಹಚ್ಚಿದ್ರೆ ನಿಮ್ಮ ಮೇಲೆ ಬರುತ್ತಾ? ಕನ್ನಡಿಗೆ ನೀವೇನು ಅಲಂಕಾರ ಮಾಡ್ತೀರೋ, ಕನ್ನಡಿಗೆ ಅಲಂಕಾರ ಮಾಡ್ಬೇಕು ನನಗೆ ಬರಲಿ ಅಂದ್ರೆ ಬರುತ್ತಾ? ಇಲ್ಲ.
ಭಗವಂತನಲ್ಲಿ ರೂಪಗಳನ್ನು ಏನು ಚಿಂತನೆ ಮಾಡ್ತೀರೋ ಈಗ ಅಚ್ಚಿತ್ತ ರೂಪ ಚಿಂತನೆ ಮಾಡಿದ್ರೆ ನಮಗೆ ಬರುತ್ತೆ ಅಂತಲ್ಲ, ಅನಂತ ಜನ್ಮಗಳು ಬೇಕು ನಮ್ಮ ಯೋಗ್ಯತೆ ಅನುಸಾರವಾಗಿ ಆವಾಗ ಭಗವಂತ ಆ ಗುಣಗಳನ್ನು ನಮ್ಮಲ್ಲಿ ಪ್ರಕಟ ಮಾಡ್ತಾನೆ. ಇದು ಬಹಳ ಕಷ್ಟ. ಏನು ಮಾಡ್ತೀವಿ ನಾವು? ಶೋಚನೀಯ ಪರಿಸ್ಥಿತಿ ಅಂದರೆ ಈಗಿಂದು ನಮ್ಮಲ್ಲಿ ಯಾವುದು ಅನುಕರಣೆ ಮಾಡಬಾರದೋ ಅದನ್ನೇ ವೈಭವದಿಂದ ತೋರಿಸೋದೆಲ್ಲ ಕಡೆಗೆ. ರಾವಣ ಮಹಾತ್ಮ, ರಾವಣ ಬ್ರಾಹ್ಮಣ, ಬ್ರಹ್ಮಹತ್ಯಾ ಪಾಪ ರಾಮನಿಗೆ ಬಂತು ಅಂತ ಹೇಳ್ಬಿಡ್ತಾರೆ ಅಲ್ವಾ. ರಾವಣನಾಗಲು ನಾವು ಪ್ರಯತ್ನಿಸಬಾರದು. ರಾವಣನಾಗಲಿಕ್ಕೆ ಈಸಿರಿ, ಏನು ತೊಂದರೆ ಇಲ್ಲ. ರಾವಣ ನೀವು ಆಗ್ಬಿಡ್ಬೋದು. ರಾವಣನಷ್ಟು ಕೆಟ್ಟ ಗುಣಗಳು ನಮ್ಮಲ್ಲಿ ಬರಲಿಲ್ಲ ಅಂದರೂ ಯಾವುದಾದ್ರೂ ಒಂದು ಕೆಟ್ಟ ಗುಣಗಳು ನಮ್ಮ ಯೋಚನೆಗನುಸಾರವಾಗಿ ಇಮಿಡಿಯೇಟಾಗಿ ಬಂದ್ಬಿಡ್ತವೆ. ಆದರೆ ಒಳ್ಳೆಯ ಗುಣಗಳು ಬರಬೇಕು ಅಂದರೆ ಜನ್ಮ ಜನ್ಮದ ಸಾಧನೆ ಬೇಕು. ಹಾಗಾಗಿ ನಾವೇನು ಕಲಿಬೇಕು? ಪರಸ್ತ್ರೀಯ ಅಲ್ಲಿ ನೋಡಿ ದುರ್ಯೋಧನನ ಹಾಗೆ ನಾವಾಗಬೇಕು. ಈಗ ಏನಾಗಿದೆ ಅಂದರೆ ದುರ್ಯೋಧನನ ಹಾಗೇ ನಾವು ಆಗಬೇಕು. ದುರ್ಯೋಧನ ಒಳ್ಳೆಯವನು 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 ಅಂದು ನಾವು ನಿಜ ಜೀವನದಲ್ಲೂ ದುರ್ಯೋಧನರಾಗ ಆಗಿದ ಉದಾಹರಣೆಗಳು ಉಂಟು ಅಲ್ವಾ. ಯಾವುದನ್ನು ವೈಭವೀಕರಿಸಬೇಕೋ, ಯಾವುದನ್ನು ಮಕ್ಕಳ ಮನೆಯ ಗುರು ಹಿರಿಯರ ಅಥವಾ ತಮ್ಮ ಮನುಷ್ಯರ ಮನಸ್ಸನ್ನು ನಿರ್ಮಲಗೊಳಿಸುತ್ತೋ, ಭಗವಂತನ ಕಡೆಗೆ ಎಳೆಯುತ್ತೋ, ಆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಾವು ಏನು ಮಾಡಬೇಕು? ಪ್ರತಿಭೆಯನ್ನು ತೋರಿಸಬೇಕೇ ಹೊರತು ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನು ತೋರಿಸಬಾರ್ದು. ಮನುಷ್ಯನಿಗೆ ಕೆಟ್ಟದು ಬಹಳ ಬೇಗ ಒಲಿಯುತ್ತೆ ಅಲ್ವಾ, ಇಷ್ಟ ಆಗತ್ತೆ ಕೆಟ್ಟದು. ಆದರೆ ಒಳ್ಳೆಯದು ಇಷ್ಟ ಆಗಲ್ಲ. ಯಾಕೆಂದರೆ ಹಿತ ಮತ್ತು ಇಷ್ಟಕ್ಕೆ ವ್ಯತ್ಯಾಸ ಇದೆ. ಹಿತ ಮನುಷ್ಯನಿಗೆ ಹಿತವಾದದ್ದು ಇಷ್ಟ ಆಗಬೇಕು ಅಂತೇನಿಲ್ಲ. ಈಗ ನಮಗೆ ಕಾಯಿಲೆ ಇದೆಯಪ್ಪ, ಶುಗರ್ ಇದೆ, ಬಿ ಪಿ ಇದೆ, ಟ್ಯಾಬ್ಲೆಟ್ ತಗೋಬೇಕು ಅನ್ನೋದು ನಿಮಗೆ ಇಷ್ಟನಾ? ಇಲ್ಲ. ಆದರೆ ನಿಮ್ಮ ದೇಹಕ್ಕೆ ಹಿತ ಅಲ್ವಾ, ಒಳ್ಳೇದಲ್ವಾ ಅದು ಟ್ಯಾಬ್ಲೆಟ್ ಒಳ್ಳೇದು. ನಿಮಗೆ ಸಕ್ಕರೆ ತಿನ್ನಬೇಕು ಅಂದ್ರೂ ಭಾಳ ಇಷ್ಟ, ತಿಂದುಬಿಡಿ ಸಕ್ಕರೆನ, ನಿಮಗೆ ಒಳ್ಳೇದಾ? ಇಲ್ಲ. ಹಿತವಾಗಿದ್ದು ಇಷ್ಟವಾಗಲಕ್ಕಾಗೋದಿಲ್ಲ. ಇಷ್ಟವಾಗಿದ್ದು ಕೆಲವೊಂದು ಟೈಮ್ ಹಿತ ಆಗ್ಬೋದು ಹೊರತು ಹಿತವಾಗಿದ್ದೆಲ್ಲ ಇಷ್ಟ ಆಗಲ್ಲ ಅವನ ನಿಮಗೆ ಎಲ್ಲ ಟೈಮ್ನಲ್ಲೂ. ಮಕ್ಕಳು ಏನೋ ಆಕರ್ಷಣೆಗೊಳಗಾಗ್ತಾರೆ. ಬೇಕಾದ ಉದಾಹರಣೆಗಳನ್ನು ನೋಡ್ಬೋದು ನೀವು. ಮಕ್ಕಳು ಸಣ್ಣ ಮಕ್ಕಳು ಗೊತ್ತಾಗಿರಲ್ಲ ಅವಕ್ಕೆ, ಬೆಂಕಿ ನೋಡ್ತಾವೆ ಮನೆಯಲ್ಲಿ, ಬೆಂಕಿಯನ್ನು ಮುಟ್ಲಿಕ್ಕೆ ಹೋಗ್ತವೆ, ಅದರ ಆಕರ್ಷಣೆಗೆ ಹೋಗ್ತವೆ. ಅಯ್ಯ ಮಗು ನೀನು ಇಷ್ಟ ಅಪ್ಪ, ನಿನಗೆ ಇಷ್ಟ, ಬೆಂಕಿ ಮುಟ್ಟುಬಿಡು ಅಂತ ಯಾರ ಹೇಳ್ತಾರ? ಅದು ಬೆಂಕಿ ಮುಟ್ಟಿದರೆ ನಿನಗೆ ಹಾನಿಯಪ್ಪ ತೆಗಿ, ಅದು ಆಕರ್ಷಕ. ಅದಕ್ಕೆ ಇಷ್ಟ ಆದರೂ ಕೂಡ ಅದನ್ನು ಮುಟ್ಟಿದರೆ ಅದಕ್ಕೆ ಹಿತವಲ್ಲ. ಆ ಹಿತ ಬೇರೆ, ಇಷ್ಟ ಬೇರೆ. ಇದನ್ನು ನಾವು ತಿಳ್ಕೊಬೇಕು, ಡಿಫ್ರೆನ್ಸ್ ತಿಳ್ಕೊಬೇಕು. ಓ ನಮಗೆ ಇಷ್ಟ ಇಷ್ಟ ಆಗಿದ್ದೆಲ್ಲ ಹಿತ ಆಗಲ್ಲ, ಇಷ್ಟ ಆಗಿದ್ದೆಲ್ಲ ಅನಿಷ್ಟನೇ ಆಗೋದು ಜಾಸ್ತಿ. ಅದನ್ನು ನಾವು ಸೂಕ್ಷ್ಮ ತಿಳ್ಕೋಬೇಕು. ಹಾಗೆ ನಾವು ಏನೇ ಇಷ್ಟ ಆದರೂ ಕೂಡ ಅದು ಹಿತವೋ ಇಲ್ಲೋ ನಮಗೆ ಯೋಚನೆ ಮಾಡಬೇಕು. ಆಮೇಲೆ ಪರಸ್ತ್ರೀಯರ ಬಗ್ಗೆ ಯೋಚನೆಯೂ ಮಾಡಬಾರ್ದು. ಪರಸ್ತ್ರೀ ಅಂದರೆ ಮುಂಚೆ ನಿಮಗೆ ಸೂಕ್ಷ್ಮವಾಗಿ ಹೇಳಿದ್ದೆ, ಪರಸ್ತ್ರೀ ಅಂದರೆ ಒಂದು ಅವರು ಇವರು ಆಯುರ್ವೇದ ಹೆಂಗಸರಾಯಿತು. ಶಾಸ್ತ್ರದಲ್ಲಿ ತೆಗೆದುಕೊಂಡು ಬಿಟ್ಟರೆ ಪರಸ್ತ್ರೀ ಅಂದರೆ ಪರ ಅಂತ ತಗೊಳ್ಳಿ, ವ್ಯಾಕರಣ ಬಿಡಿ, ಸೂಪರ್ಲೇಟಿವ್ ಅವು ಇವು ಬಿಟ್ಬಿಡಿ, ಪರ ಪರತರ ಪರತಮ ಇವೆಲ್ಲ ಬಿಡಿ. ಪರ ಅಂದರೆ ಶ್ರೇಷ್ಠ, ಶ್ರೇಷ್ಠ ಅಂದರೆ ಪರಮಾತ್ಮ ಅಲ್ವಾ. ಪರಮಾತ್ಮ ಶ್ರೇಷ್ಠ. ಪರಮಾತ್ಮ ಶ್ರೇಷ್ಠ ಅಂದಾಗ ಪರಮಾತ್ಮನ ಹೆಂಡತಿ ಯಾರು? ಲಕ್ಷ್ಮೀದೇವಿ. ಪರಸ್ತ್ರೀ ಅಲ್ಲಲ್ವಾ ಅವಳು ಲಕ್ಷ್ಮೀದೇವಿ. ಈಗ ಪರಸ್ತ್ರೀಯನ್ನು ಬಯಸುವುದು ಅಂದ್ರೇನು? ನಾವು ಶಾಸ್ತ್ರ ಓದಿ ನಾನೇ ಬ್ರಹ್ಮ ನಾನೇ ಬ್ರಹ್ಮ, ಮುಂದೆ ನಾನೇ ಬ್ರಹ್ಮ ಆಗ್ತೀನಿ ನಾನೇ ಬ್ರಹ್ಮ ಆಗ್ತೀನಿ ನಾನೇ ಬ್ರಹ್ಮ ಆಗ್ತೀನಿ ಅಂದರೆ ನೀನು ಲಕ್ಷ್ಮೀದೇವಿಯನ್ನು ಬಯಸಿದಷ್ಟೇ ಪಾಪ. ಅಂಧತ್ತಮಸಿಗೆ ಬೀಳ್ತೀಯ ಅಂತ ಹೇಳೋದು ಹಿಂದೆ ಹೇಳಿದ್ರಲ್ವಾ. ದೇವಋಷಿ ಕನ್ಯೆಯರ ಪತ್ನಿಯರನ್ನು ಬಯಸಿದರೆ, ಕನಸಿನಲ್ಲೂ ಬಯಸಿದರೆ ಅಂಧತ್ತಮಸಿಗೆ ಬೀಳ್ತೀವಿ ಅಂತ. ಪರಮಾತ್ಮನ ಹೆಂಡತಿಯನ್ನೇ ಬಯಸಿದರೆ, ನಾನು ಬಯಸಿದ್ದೇನೆ ಲಕ್ಷ್ಮಿ ಪೂಜೆ ಮಾಡ್ತೀನಿ, ಆದರೆ ನಾನು ಈಗ ಬೇರೆ, ನಾನು ಹೋದ ಮೇಲೆ ನಾನು ಬ್ರಹ್ಮ ಒಂದೇ ಅಂದರೆ ಲಕ್ಷ್ಮಿ ನನ್ನ ಹೆಂಡತಿ ಅಂದಂಗೆ ಆಯ್ತಾನೆ. ಆ ಪಾಪ ಬರುತ್ತೆ, ಅದು ಅಂಧತ್ತಮಸಿಗೆ ಕರೆದುಕೊಂಡು ಹೋಗುತ್ತೆ ಅಂತ ಅರ್ಥ. ಹೀಗೆ ಆಗಬಾರ್ದು, ಇದನ್ನು ನಾನು ಗುರುಗಳು ತಿಳ್ಕೊಂಡೆ ಅಂತ ಅರ್ಥ. ಆಮೇಲೆ
ಜೇನು ತೆಗೆಯುವವನು. ಈಗ ಆ ಜೇನುನೊಣ ಹೇಳಿದ್ರು, 14ನೇ ಗುರು ಯಾರು? ಜೇನು ತೆಗೆಯುವವನು. ನ ದೇಯಂ ನ ಉಪಭೋಗ್ಯಂ ಚ ಲುಬ್ಧೈರ್ಯದ್ ದುಃಖ ಸಂಚಿತಂ ಭುಕ್ತೆ ಸ್ವಮಪಿ ತಚ್ಚಾನ್ಯೋ ಮಧುಹೇರು ವಾರ್ಥವಿನ್ಮಧು. ಜೇನುನೊಣಗಳು ಏನು ಮಾಡ್ತಾವ್ರಿ? ಕಷ್ಟಪಟ್ಟು ಎಲ್ಲ ಶೇಖರಿಸ್ತವೆ. ಬಲಾತ್ಕಾರ ಒಂದಿದೆ ಎಲ್ಲ ಶೇಖರಿಸಿ ಪಾಪ ಇಡ್ತಾವೆ. ಬಲಾತ್ಕಾರದಿಂದ ಆ ಜೇನು ತೆಗೆಯೋನು ಏನು ಬರ್ತಾನೆ ಬಂದು ಬಿಟ್ಟು ಅದನ್ನು ಬಲಾತ್ಕಾರವಾಗಿ ಹೊಗೆ ಹಾಕಿ ಏನು ಮಾಡಿ ಜೇನು ಹುಳುಗಳನ್ನು ಸಾಯಿಸಿ ಎಲ್ಲ ತಾನು ತಗೊಂಡೋಗ್ತಾನೆ. ಒಂದು ಹನಿನೂ ಜೇನುನೊಣಕ್ಕೆ ಕೊಡಲ್ಲ, ಒಂದು ಹನಿನೂ ಜೇನುನೊಣಕ್ಕೆ ಕೊಡಲ್ಲ. ಇದರಿಂದ ಏನು ಕಲಿತೆ ನಾನು? ಇದನ್ನೆಲ್ಲ ಮಾಡೋರು ಯಾರು ಗೊತ್ತಾ? ಲೋಭಿಗಳು. ಏನಂದ್ರೆ ಬೆಳಗ್ಗೆಯಿಂದ ಸಂಪಾದಿಸ್ತಾರೆ, ಕಷ್ಟಪಟ್ಟು ಸಂಪಾದಿಸ್ತಾರೆ. ನಾವು ಭಾಳ ಜನ ನೋಡಿದ್ದೀವಿ, ಎಲ್ಲರೂ ನೋಡಿರ್ತಲ್ಲ, ಸಂಪಾದಿಸ್ತಾರೆ. ಒಬ್ಬರಿಗೆ ಕೈ ಎತ್ತಿ ದಾನ ಮಾಡಲ್ಲ. ಆಮೇಲೆ ಯಾಕೆ ಅಂದರೆ ದಾನ ಮಾಡಿದರೆ ಖರ್ಚಾಗ್ಬಿಡುತ್ತಲ್ಲ. ನಾನು ಕೋಟ್ಯಾಧಿಪತಿ ಆಗಬೇಕು, 1 ಕೋಟಿಗೆ 1 ಲಕ್ಷ ಯಾರು ದಾನ ಮಾಡಿಬಿಟ್ರೆ 99 ಲಕ್ಷ ಆಗೋದು, 2 ಲಕ್ಷ ಸಂಪಾದನೆ ಮಾಡಬೇಕಲ್ಲ, ಕೋಟಿ ಕಡಿಮೆ ಆಗುತ್ತಲ್ಲ. ಬೇಡಪ್ಪ ಹೋಗ್ಲಿ, ನೀನಾದರೂ ನಾನು ತಿಂದು ಖರ್ಚಾಗತ್ತಲ್ಲ. ನೋಡ್ತಾ ಸಂತೋಷ ಹೇಳ್ಬಿಡೋದು ಮನೆಯಲ್ಲಿ ಹೆಂಡತಿಗೆ, ನೋಡಮ್ಮ ಅವೆಲ್ಲ ಇರಲಿ, ಶೇಖರಿಸೋಣ, ಬದುಕಲಿಕ್ಕೆ ಏನೋ ತಿಂದ್ರೆ ಸಾಕು, ತಿನ್ನೋಣ, ಏನೋ ಒಂದು ತಿಂದ್ರೆ ಆಯಿತು. ನೀನು ಕಷ್ಟಪಟ್ಟು ಸಂಪಾದಿಸಿ ಇಟ್ಟಿದ್ದೀಯಾ, ನೀನೂ ತಿನ್ನಲ್ಲ, ಪರರಿಗೂ ಕೊಡಲ್ಲ. ಒಂದು ದಿವಸ ಮೃತ್ಯು ಬಂದು ನಿನ್ನ ಕರ್ಕೊಂಡು ಹೋದರೆ ಆ ಕೋಟಿನೂ ನಿನ್ನ ಹತ್ರ ಬರಲ್ಲ. ಮೃತ್ಯು ಬರೋದು ಬಿಟ್ಬಿಡಿ, ಯಾರೋ ಕಳ್ಳ ಬಂದು ತಗೊಂಡು ಹೋದ್ರು ನೀನು ತಿಂದಿಲ್ಲ, ಬೇರೆಯವ್ರಿಗೂ ದಾನ ಮಾಡಿಲ್ಲ. ನಾವು ಮಾಡೋದು ಅದೇ ಅಲ್ವೇನ್ರಿ? ಏನು ನಾವು ಇಟ್ಕೊಂಡ್ರು ಕೂಡ ನಾವು ಸಂಪಾದನೆ ಮಾಡಿ 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 ಹಾಕಿ 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 ಬ್ಯಾಂಕಿನಲ್ಲಿ ಇಡ್ತೀವಿ. ಭಗವಂತ ಹೇಳ್ತಾನೆ ಇಡು, ಬ್ಯಾಂಕ್ನಲ್ಲಿ ಇಡು ಇಡು ಇಡು. ಭಗವಂತ ನೋಡ್ತಾ ಇರ್ತಾನೆ, ಇಡು ಇಡು, ನಿನ್ನ ದುಷ್ಟ ಬುದ್ಧಿ ಇಡು, ಲೋಭಿ ಇಡು 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 ಅಂತಾನೆ. ಯಾವಾಗ ಒಂದು 10-20 ಲಕ್ಷ ಬ್ಯಾಂಕ್ನಲ್ಲಿ ಇಟ್ಟರು, ನಿಮಗೆ ಒಂದು ಲಿವರ್ ಫೇಲೋ ಕಿಡ್ನಿ ಫೇಲೋ ಒಂದು ಆಟೋ ಮಾಡಿಬಿಟ್ಟು ಅಷ್ಟು ಡಾಕ್ಟ್ರಿಗೆ ಕಟ್ಟು ಮನೆಗೆ ಬಾ. ಇಲ್ಲ, ಯಾವುದೋ ಒಳ್ಳೆ ಬ್ಯಾಂಕ್ನಲ್ಲಿ ಇಟ್ಬಿಡ್ತೀರ. ಒಳ್ಳೊಳ್ಳೆ ಬ್ಯಾಂಕ್ಗಳು, ವಶಿಷ್ಠ ಬ್ಯಾಂಕು, ರಾಘವೇಂದ್ರ ಬ್ಯಾಂಕು, ಎಂತಿಂಥ ಹೆಸರುಗಳು, ಎಂಥ ಮಾರ್ಚಿಗಳ ಹೆಸರುಗಳು ಇಟ್ಟುಬಿಡೋದು. ಇಟ್ಟು ಬಿಟ್ಟು 20 ಲಕ್ಷ 30 ಲಕ್ಷ ಕೂಡಿಟ್ಟು ಯಾರಿಗೂ ಕೊಡಲ್ಲ. ನನಗೆ 6 ಲಕ್ಷದ ಡಿಪಾಸಿಟ್ ನೋಡೋದು, ಫಿಕ್ಸ್ಡ್ ಡಿಪಾಸಿಟ್ ನನಗೆ ಇಷ್ಟಿದೆ ಈಗ ಬಂತು, ಇನ್ನೂ 5 ವರ್ಷ ಬಂತು. ಬ್ಯಾಂಕ್ ಬೆಳಿಗ್ಗೆ ಎದ್ದು ನ್ಯೂಸ್ನಲ್ಲಿ ನೋಡಿದ್ರೆ ಬ್ಯಾಂಕ್ ಪಾಪರ್, ಇಲ್ಲೇ ಇಲ್ಲ, ಇಟ್ಟಿದ್ದ ದುಡ್ಡೆಲ್ಲ ಗೋವಿಂದ. ಮನೆ ಇವನು ಹಾರ್ಟ್ ಅಟ್ಯಾಕ್ ಗೋವಿಂದ. ಇಲ್ಲ, ಅದು ಯಾವ ಬರ್ತೋ ಹೀಗೆ ನೋಡಿದ್ದೀರಾ ನೀವು. ಮತ್ತೆ ಹೆಸರು ವಶಿಷ್ಠ ರಾಘವೇಂದ್ರ. ಈ ತರಹ ಲೋಭಿ ತಾನೂ ತಿನ್ನಲ್ಲ, ಬೇರೆಯವ್ರಿಗೂ ದಾನ ಮಾಡಿ ಧರ್ಮವನ್ನು ಪುಣ್ಯವನ್ನು ಗಳಿಸಲ್ಲ. ಹೀಗೆ ಮಾಡಬಾರ್ದು ಅನ್ನುವುದನ್ನ ನಾನು ಜೇನನ್ನು ತೆಗೆಯುವವನಿಂದ ಕಲಿತೆ. ಹಾಗೆ ಈಗೇನಾಗತ್ತೆ ಗೊತ್ತಾ? ಈಗ ಜೇನ್ನೊಣ ಏನು ಮಾಡ್ತೀವಿ, ಇದನ್ನ ಇನ್ನೂ ಒಂದು ಹೇಳ್ತಾರೆ, ವಿತ್ತೈ ಅಶಾಶಾನಂ ಗೃಹಾಶಿಷಃ ಮಧುಹೇ ವಾಗ್ರತೋ ಭುಂಕ್ತೆ ಯತಿರ್ವೈ ಗೃಹಮೇದಿನ. ಜೇನು ತೆಗೆಯುವ ಮನುಷ್ಯ ಪ್ರಯತ್ನ ಜೇನುನೊಣಗಳು ತಿನ್ನುವ ಮೊದಲು ಏನು ಮಾಡ್ತಾನೆ, ತಾನು ತಿಂದು ಬಿಡ್ತಾನೆ. ಜೇನು ಸಾಕವನು, ಜೇನನ್ನ ಹೊಡೆಯವನು. ಹಾಗೆ ಗೃಹಸ್ಥರು ಜೇನುನೊಣಗಳಿಗೆ ಅಲ್ಲಿ ಇಲ್ಲಿ ಸಂಪಾದನೆ ಮಾಡ್ತಾರೆ. ಯತಿಗಳು ಯೋಗಿಗಳು ಮನೆಗೆ ಬಂದು ಭಿಕ್ಷಾ ತೆಗೆದುಕೊಂಡಾಗ ನಾವೇನು ಹೇಳ್ತೀವಿ? ಯತಿಗಳು ಭಿಕ್ಷೆ ಮಾಡಿದ ಮೇಲೆ ನಾವು ಊಟ ಮಾಡ್ತೀವಲ್ವ. ಯತಿಗಳು ಭಿಕ್ಷೆ ಮಾಡ್ತಾರೆ, ಹಾಗೆ ತೆಗೆದುಕೊಳ್ಳಬೇಕು, ಹಾಗೆ ದಾನ ಮಾಡಬೇಕು ಅಂತ ಅದನ್ನು ಕಲಿತೆ. ಯತಿಗಳು ಹೀಗಿರಬೇಕು. ಯತಿಗಳಿಗೆ ಭಿಕ್ಷೆ ಮಾಡದೆ ನೀಡದೆ ತಾನು ಉಂಡರೆ ಗೃಹಸ್ಥ ಅದಕ್ಕೆ ಪ್ರಾಯಶ್ಚಿತ ಏನು ಗೊತ್ತಾ? ಚಾಂದ್ರಾಯಣ ವ್ರತ ಮಾಡಬೇಕು. ನಾವು ಎಷ್ಟು ಸತಿ ಚಾಂದ್ರಾಯಣ ವ್ರತ ಮಾಡಬೇಕು ಗೊತ್ತಿಲ್ಲ ಅಲ್ವಾ? ಚಾಂದ್ರಾಯಣ ವ್ರತ ಮಾಡಬೇಕು. ಆಮೇಲೆ ಇದನ್ನು ಇನ್ನೊಂದು ಹೇಳ್ತಾನೆ, ಸಂಗ್ರಹ ಮಾಡಿ 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 ಇದನ್ನು ಶಾಸ್ತ್ರೋಕ್ತವಾಗಿ ತಗೊಂಡ್ರೆ ಇನ್ನೊಂದು ಕಲಿತೆ ಅಂತ ಹೇಳ್ತಾನೆ ಜೇನು ತೆಗೆದವನಿಂದ ಅವಧೂತ ಮುನಿಗಳು. ಏನಂದ್ರೆ ಎಲ್ಲ ಶಾಸ್ತ್ರ ವಿಚಾರವನ್ನು ಸಂಗ್ರಹ ಮಾಡಿ ನನ್ನೊಳಗೆ ಇಟ್ಕೊಂಡೆ ನಾನೆಲ್ಲ ತಿಳ್ಕೊಂಡೆ ಅಂತ ಅಹಂಕಾರದಿಂದ ಬಿಗ್ತಾ ಇರ್ತೀನಿ. ಒಬ್ಬರಿಗೆ ಒಂದು ಪಾಠ ಹೇಳ್ಕೊಡಲ್ಲ, ಒಂದು ಪ್ರವಚನ ಮಾಡಲ್ಲ. ಕೊನೆಗೆ ಮೃತ್ಯು ಬಂದು ಎತ್ಕೊಂಡು ಹೋದಾಗ ನೀನು ಪ್ರವಚನನೂ ಮಾಡಲಿಲ್ಲಪ್ಪ, ನಿನಗೆ ಗೊತ್ತಿದ್ದು ನಾವು ಒಂದು 10 ಜನಕ್ಕೆ ಹೇಳಲಿಲ್ಲ, ಹೇಳಬೇಕಲ್ವಾ? ಇಟ್ಟಿದ್ದೆಲ್ಲ ನೀನು ಇಟ್ಕೊಂಡು ಯಾರಿಗೂ ಗೊತ್ತಾಗಬಾರ್ದು ಅಂತ ಇಟ್ಕೊಂಡು ಒಂದು ಪ್ರವಚನ ಮಾಡಲಿಲ್ಲ, ಪಾಠ ಮಾಡಲಿಲ್ಲ ಅಂತಂದರೆ ಏನು ಉಪಯೋಗ? ಇದನ್ನು ನಾನು ಕಲಿತೆ ಅಂತ ಹೇಳ್ತಾರೆ.
ಮುಂದೆ ನೋಡಿ, ಮುಂದಿನ ಗುರು 15ನೇ ಗುರು ಜಿಂಕೆ. ಗ್ರಾಮ್ಯ ಗೀತಂ ನ ಶೃಣುಯಾದ್ ಯತಿರ್ವನಚರ ಕ್ವಚಿತ್ ಶಿಕ್ಷೇಹಂ ಹರಿಣಾತ್ ಬದ್ಧಾನ್ ಮೃಗ ಯೋಗಿರ್ ಅತ ಮೋಹಿತಾತ್ ಯೋಗಿರ್ಗೀತ ಮೋಹಿತಾತ್ ನೃತ್ಯವಾದಿತ್ರ ಗೀತಾನಿ ಜುಷನ್ ಗ್ರಾಮ್ಯಾಣಿ ಯೋಷಿತಾಂ ಆಸಾಂ ಕ್ರೀಡನ ಕಾಂತಃ ಸ್ಯಾದ್ ದೃಶ್ಯ ಶೃಂಗೋ ಮುನಿರ್ಯತಃ ಯತಃ. ಜಿಂಕೆ ಮುಂಚೆ ಜಿಂಕೆನ ಹಿಡಿಬೇಕು ಅಂದರೆ ಅದಕ್ಕೆ ಯಾವುದೋ ಒಂದು ರಾಗ ಬರೋದು, ಗೋರಿ ರಾಗ ಅಂತ ಬರೋದು. ಈಗೆಲ್ಲ ಗುಂಡು ಹೊಡೆದು ಬರ್ತಾರೆ. ಗೋರಿ ರಾಗ ಅಂತ ಅದರಲ್ಲಿ ಗಾಯನ ಮಾಡ್ತಾ ಇದ್ರೆ ಜಿಂಕೆ ಎಲ್ಲಿದ್ರು ಬಂದು ಮೈ ಮರೆತ ಅದನ್ನು ಕೇಳೋದು. ಕೇಳಬೇಕಾದ್ರೆ ಇವ್ರು ಹಿಡ್ಕೊಂಡು ಅದಕ್ಕೆ ಹೇಳ್ತಾರೆ, ಯಾವುದೇ ಯೋಗಿಯಾದವನು, ವಾನಪ್ರಸ್ಥನ, ಸಂಸಾರದವನು ಕೆಲವೊಂದು 10% ತಿಳ್ಕೊಳ್ಳಿ, ಅವರು ಕೂಡ ಬೇಟೆಗಾರನ ಹಾಡಿಗೆ ಮೈಮರೆತು ಬಂಧನದಲ್ಲಿ ಸಿಲುಕುತ್ತಲ್ಲ ಜಿಂಕೆ, ಹಾಗೆ ಆಗಬಾರ್ದು. ಗ್ರಾಮ್ಯ ಗೀತೆಗಳನ್ನು ಕೇಳಬಾರದು. ಗ್ರಾಮ್ಯ ಗೀತೆಗಳು ಅಂದ್ರೇನೆ ನಾವು ಕೇಳ್ತೀವಲ್ಲ ಬೆಳಗ್ಗೆಯಿಂದ ಫಿಲ್ಮ್ ಸಾಂಗ್ಸ್, ಭಗವಂತನನ್ನು ಹೊಗಳದೆ, ಭಗವಂತನನ್ನು ಸ್ಮರಣೆ ಮಾಡದ, ಸ್ಮರಣೆಗೆ ಬರದ ಎಲ್ಲ ಗೀತೆಗಳು ಗ್ರಾಮ್ಯ ಗೀತೆಗಳೇ. ಆಯ್ತು ಆಚಾರ್ಯ, ಒಂದು ಟೈಮ್ ಕೇಳ್ಬಿಡ್ತೀವಿ, ಒಂದೇ ಟೈಮ್ ಕೇಳಿದ್ರೆ ಸಾಕು ಹಾಳಾಗ್ಬಿಡ್ತಾರೆ. ಅದು ಯೋಗಿಗಳಿಗೆ, ಪರ್ಟಿಕ್ಯುಲರ್ ಯೋಗಿಗಳಿಗೆ, ವಾನಪ್ರಸ್ಥರಿಗೆ ಅದು ಮಾನ್ಯ ಅಲ್ಲ. ಅದನ್ನು ಕೇಳಬಾರ್ದು. ಒಂದು ಸತಿ ಕೇಳಿಬಿಟ್ರು ಅವರು ಮನಸ್ಸು ಕನ್ವರ್ಟ್ ಆಗ್ಬಿಡೋದು. ಯೋಗಿಗಳಾದವರು, ಸನ್ಯಾಸಿಗಳಾದವರು, ವಾನಪ್ರಸ್ಥರು ಮತ್ತೆ ಗೃಹಸ್ಥ ಜೀವನಕ್ಕೆ ಬರಬಾರ್ದು. ಹಾಗಾಗಿ ಒಂದು ಸರಿ ಸಂಗೀತದಲ್ಲಿ ಆಸಕ್ತಿ ಬಂದು, ಯಾವುದೇ ಕ್ಷುಲ್ಲಕ ಸಂಗೀತದಲ್ಲಿ ಆಸಕ್ತಿ ಬಂತು ಅಂತಂದ್ರೆ, ಭಗವಂತನ ಸ್ಮರಣೆ ಇಳಿದಿದ್ದು ಬಂತು ಅಂತಂದ್ರೆ ಅದು ಅವರ ಮನಸ್ಸನ್ನು ಹಿಡಿದು ಎಳೆಯುತ್ತೆ. ಅದಕ್ಕೋಸ್ಕರ ಯೋಗಿಗಳು, ವಾನಪ್ರಸ್ಥರು ಗ್ರಾಮ್ಯ ಗೀತ ಅಂದರೆ ಭಗವಂತನನ್ನು ಹೊಗಳದ ಯಾವುದೇ ಗೀತೆಗಳಿದ್ದರೂ ಅದು ಗ್ರಾಮ್ಯ ಗೀತ. ಆ ಗ್ರಾಮ್ಯ ಗೀತವನ್ನು ಕೇಳಬಾರದು. ನೋಡ್ರಿ, ಗ್ರಾಮ್ಯ ಗೀತವನ್ನು ಕೇಳಿದರೆ ಮನಸ್ಸಿಗೆ ಬರೋದು ಈ ಹರಿಕಥೆ ಬಗ್ಗೆ, ದೇವರ ಭಕ್ತಿಗೀತೆಗಳ ಬಗ್ಗೆ, ದಾಸರ ಪದಗಳ ಬಗ್ಗೆ ಕೇಳ್ತೀವಿ. ನೋಡಿ, ವಿಷ್ಣು ಸಹಸ್ರನಾಮ ನೀವು ಗಂಟೆಗಟ್ಟಲೆ ಪಾರಾಯಣ ಮಾಡಿ, ಸುಮತ್ ವಿಜಯ ಗಂಟೆಗಟ್ಟಲೆ ಪಾರಾಯಣ ಮಾಡಿ. ಅದು ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ರೆ ಬಾಯಿಗೆ ಬರಲ್ಲ, ಭಾಳ ಕಷ್ಟ ಅಲ್ವಾ? ಅದೇ ಈಗ ನೋಡ್ತೀರಾ ಟಿವಿಗಳಲ್ಲಿ, ಶೋಗಳಲ್ಲೆಲ್ಲ ಯಾವುದೋ ಒಂದು ಹಾಡು, ಕೆಲಸಕ್ಕೆ ಬಾರದ ಹಾಡು, ಅಸಹ್ಯದ ಹಾಡುಗಳನ್ನು ಮಕ್ಕಳಿಗೆ ಹೇಳಿಬಿಟ್ಟು ಮಕ್ಕಳಿಗೆ ಹೇಳ್ತಾರೆ, ಅದನ್ನು ಬಾಯಿ ಹಾಡು ಮಾಡಿ ಹೇಳ್ತಾರೆ. ಯಾಕಂದರೆ ಬೆಳಗ್ಗೆದ ಸಾಯಂಕಾಲ ಕೇಳದೆ ಅವನು. ಏನದು? ಗ್ರಾಮ್ಯ ಗೀತೆ. ಆ ಗ್ರಾಮ್ಯ ಗೀತೆಯನ್ನು ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ಮನುಷ್ಯರಾದವರು, ಅದರಲ್ಲೂ ಯತಿಗಳಾದವರು, ವಾನಪ್ರಸ್ಥರು ಅದನ್ನು ಕೇಳಲಿಕ್ಕೇ ಹೋಗಬಾರದು. ಅದನ್ನು ನಾನು ಜಿಂಕೆಯಿಂದ ಕಲಿತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಇದರಲ್ಲಿ ವಿಭಾಂಡಕ ಮುನಿ ಮಗನಾಗಿ ಹೆಣ್ಣು ಜಿಂಕೆಯ ಉದರಲ್ಲಿ ಋಷ್ಯಶೃಂಗ ಅನ್ನೋ ಜನಿಸ್ದ. ಜಿಂಕೆಯಂತೆಯೇ ರೋಮಪಾದ ರಾಜ ಅಂತ ಇದ್ದ. ಅವನ ವೇಶ್ಯರ ಗಾನಕ್ಕೆ ಮರಳು ಹೋಗಿ ತಪೋವನ ಬಿಟ್ಟು ರಾಜನ ಮನೆಗೆ ಬಂದುಬಿಟ್ಟ. ಸಂಸಾರ ಬಂಧಿತನಾದ. ಅವನು ಯಾರ್ರೀ? ಸಾಮಾನ್ಯನಲ್ಲ, ಋಷಶೃಂಗ. ಅವನು ದಶರಥನಿಗೆ ವರ ಕೊಟ್ಟವನು, ಪುತ್ರಕಾಮೇಷ್ಟಿಯಾಗ ಮಾಡಿಸಿದವನು. 4 ಉತ್ತಮ ಮಕ್ಕಳಾಗಲಿ ಶ್ರೀರಾಮ ಅವತಾರಕ್ಕೆ ಕಾರಣನಾದವನು. ಅವನು ಮಹಾತಪಸ್ವಿ. ಮುಂದೆ ಸಪ್ತಋಷಿಗಳಾಗ್ತಾರಲ್ಲ ಮುಂದಿನ ಮನ್ವಂತರದಲ್ಲಿ, ಸಪ್ತಋಷಿಗಳಲ್ಲಿ ಅವನೊಬ್ಬನು. ಗಾನಕ್ಕೆ ತಾನು ಮರಳಾದಂತೆ ತೋರಿಕೊಂಡು, ಅವರು ಋಷ್ಯಶೃಂಗರು ಏನು ಮರಳಾಗಲಿಲ್ಲ, ಮರಳಾದಂತೆ ತೋರ್ಕೊಂಡ್ರು. ಸಾಮಾನ್ಯ ಮನುಷ್ಯ ಮಾಡ್ದಂಗೆ. ಅವಧೂತ ಮಣಿ ಅಂತಿರೋನೋ ಕಲಿಯಲಿ ಅಂತ ಅವಧೂತ ಮಣಿಗಳು ಅದನ್ನು ನೋಡಿ ಕಲಿಬೇಕು. ನಾನು ಕಲಿತೆ ಆ ಪಾಠನ ಅಂತ ಜಿಂಕೆ ಹೇಳುತ್ತೆ. ಅದು ಅವಧೂತ ಮಣಿಗಳು ಜಿಂಕೆ ಅಂತ ಹೇಳ್ತಾರೆ. ಮುಂದೆ ಮೀನಿನಿಂದ ನಾನು ಕಲಿತೆ. ನಾವೆಲ್ಲ ಮನೆಯಲ್ಲಿ ಕೆಲವರೆಲ್ಲ ಫಿಶ್ ಅಕ್ವೇರಿಯಂ ಇಟ್ಕೊಂಡ್ಬಿಟ್ಟಿರ್ತಾರೆ. ದೇವರ ಮನೆ ಇರುತ್ತೋ ಇಲ್ಲ, ಫಿಶ್ ಅಕ್ವೇರಿಯಂ ಎದುರಿಗೆ ಹೋಗ್ತಟ್ಟ ದೊಡ್ಡದು ಫಿಶ್ ಅಕ್ವೇರಿಯಂ ಇರುತ್ತೆ. ಜಿಹ್ವಯ ಅತಿ ಪ್ರಮಾಥಿನ್ಯ ಜನೋ ರಸವಿಮೋಹಿತ ಮೃತ್ಯು ಮೃಚ್ಛತ್ಯ ತದ್ಬುದ್ಭಿರ್ಮಿನಸ್ತು ಬಡಿಶೈರ್ಯತಾ ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷನಃ ವರ್ಜಯಿತ್ವಾದು ರಸನಮಸೌ ರಸ್ಯೈಹಿ ವರ್ಧತೆ. ಮೀನಿಗೇನು ಮಾಡ್ತಾರೆ ಅಂದರೆ, ಮೀನು ಹಿಡಿಲಿಕ್ಕೆ ಅಂತ ಹೇಳಿ ಒಂದು ಗಾಳ ಹಾಕಿಬಿಟ್ಟು ಗಾಳ ತುದಿಗೆ ಒಂದು ಮಾಂಸದ ತುಂಡು ಏನೋ ತುಂಡು ಹಾಕ್ತಾರೆ ಅಲ್ವಾ, ಹುಳಗಳನ್ನೇ ಕಟ್ತಾರೆ. ಮೀನು ಆ ಆಸೆಗೆ ಬಂದುಬಿಟ್ಟು ತಿನ್ನಬೇಕು ಅಂತ ಬಂದುಬಿಟ್ಟು ಸಿಕ್ಕ ಸಾಯ. ಮನುಷ್ಯನಿಗೆ
ಎಲ್ಲ ಇಂದ್ರಿಯಗಳನ್ನು ಜಯಿಸುವುದು ಬಹಳ ಸುಲಭ ಅಂತೇನಿಲ್ಲ, ಕಷ್ಟ. ಆದರೆ ಎಲ್ಲ ಇಂದ್ರಿಯವನ್ನು ಆಹಾರತ್ಯಾಗಿ ಮಾಡಿ ನಾನು ಗೆಲ್ಲಿದ್ದೇನೆ, ನಾನು ಚಾತುರ್ಮಾಸ ವ್ರತ ಮಾಡಿದ್ದೇನೆ, ಇಂದ್ರಿಯ ನನ್ನ ಹಿಡಿತದಲ್ಲಿದೆ. ನಾನು ಏಕಾದಶಿ ಉಪವಾಸ ಮಾಡಿದ್ದೇನೆ, ನನ್ನ ಹಿಡಿತದಲ್ಲಿದೆ. ನಾನು ಚಾಂದ್ರಯಾನ ವ್ರತ ಮಾಡಿದ್ದೇನೆ, ನನ್ನ ಹಿಡಿತದಲ್ಲಿದೆ. ನಾನು ವಿಷ್ಣು ಪಂಚಕ ಮಾಡಿದ್ದೇನೆ, ನನ್ನ ಹಿಡಿತದಲ್ಲಿದೆ. ನಾನು ಎಲ್ಲ ಮಾಡಿದ್ದೇನೆ, ನನಗೆ ಹಿಡಿತದಲ್ಲಿದೆ ಅಂತ ತಿಳ್ಕೊಂಡ್ರೆ ಎಲ್ಲ ಇಂದ್ರಿಯಗಳು ಪರವಾಗಿಲ್ಲ ರೀ. ಜಿಹ್ವೇಂದ್ರಿಯ ಏನು ಮಾಡಿದ್ರು ಅದು ಹಿಡಿತಕ್ಕೆ ಬರೋದೇ ಕಷ್ಟ. ಏನು ಮಾಡ್ಬೇಕು? ನಾವು ಹೇಳಿದ್ದೆ ಮೊನ್ನೆ, ಚಾತುರ್ಮಾಸ ವ್ರತ ಮಾಡ್ತೀವಿ, ಮಾಡುವವರಿಗೆ ಗೊತ್ತು ಎಷ್ಟು ಕಷ್ಟ ಅನ್ನೋದು. ಮಾಡ್ತೀವಿ, ಫಸ್ಟ್ ವ್ರತ ಲಾಸ್ಟ್ ವ್ರತ ಅಂತೂ ಬಹಳ ಕಷ್ಟ. ಕಾಫಿ ಕುಡಿಯೋ ಅಭ್ಯಾಸ ಇದ್ದವರಿಗೆ ಹಾಲಿನ ವ್ರತನೂ ಕಷ್ಟ. ಏನಾಗತ್ತೆ ಅಂದರೆ ಲಾಸ್ಟ್ ವ್ರತ ಇರುತ್ತೆ, ಏನು ಬರೋಲ್ಲ. ತಿಂದು 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 ಏನು ತಿನ್ನಲ್ಲ, ಸರಿ ಯಾಕೆ ಬರುತ್ತೆ ಚಾತುರ್ಮಾಸ ವ್ರತ ಯಾಕೆ ಮಾಡಬೇಕು? ಮನುಷ್ಯನ ದೇಹ ಬದುಕಲಿಕ್ಕೋಸ್ಕರ ತಿನ್ನಬೇಕು. ತಿನ್ನು ವೈರಾಗ್ಯ ಬರಲಿ ಅಂತಿರುತ್ತೆ. ಆದರೆ ನಮ್ದು ಏನು ಮಾಡ್ತಿರುತ್ತೆ, ಫಸ್ಟ್ ವ್ರತ ಬಂತಲ್ವ, ಫಸ್ಟ್ ವ್ರತ ಬಂತು, ನಾವು ಯಾವಾಗ ತುಳಸಿ ಹಬ್ಬ ಬರುತ್ತೆ ಅಂತ ಲಾಸ್ಟ್ ಡೇಟ್ ನೋಡಿಟ್ಬಿಟ್ಟಿರ್ತೀವಿ. ಇಲ್ಲ, ಲಾಸ್ಟ್ ವ್ರತ ಸ್ಟಾರ್ಟ್ ಆಯ್ತಾ, ತುಳಸಿದು ಯಾವಾಗ ಬರುತ್ತೆ ಡೇಟ್ ನೋಡ್ಕೊಂಬಿಡು. ದಿವಸ ಎಣಿಸ್ತಾ ಇರೋದು, ಇವತ್ತೊಂದು ದಿವಸ ಮುಗೀತು, 2 ದಿವಸ ಮುಗೀತು, 3 ದಿವಸ ಮುಗೀತು, 4 ದಿವಸ ಮುಗೀತು, 20 ದಿವಸ ಮುಗೀತು. ನಾಳೆ ತುಳಸಿ ಹಬ್ಬ ಬಂದೇ ಬಿಡ್ತು. ದಶಮಿ ದಿವಸ ಕುತ್ಕೊಂಡ್ಬಿಟ್ಟು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಭಗವಂತನ ಸ್ಮರಣೆ ಮಾಡ್ತಾ ಇದ್ದ ಪಾಪ. ಏಕಾದಶಿ ಬಂದ್ಬಿಡ್ತು. ಏಕಾದಶಿ ದಿವಸ ಅಂತೂ ಏನು ನಿರಾಹಾರ ಮಾಡೋರಿಗೆ, ನಿರಾಹಾರ. ಏಕಾದಶಿ ದಿವಸ ಕುತ್ಕೊಂಡು ಅವನು ಎಷ್ಟು ದಿವಸ ವ್ರತ ಮಾಡಿ ಸಾಕಾಗೋಯ್ತು, ರಾತ್ರಿ ಯೋಚನೆ ಮಾಡ್ತಾನೆ, ನಾಳೆಯಿಂದ ಚೆನ್ನಾಗಿ ಮಾಡಿ ನೀನು, ನಾಳೆ ಎಲ್ಲ ತರಕಾರಿ ಬರುತ್ತೆ, ಅದನ್ನ ಹಾಕು, ಇದನ್ನ ಹಾಕು, ಈ ಪಾಯಸ ಮಾಡು, ಆ ಪಾಯಸ ಮಾಡು, ಈ ಗೊಜ್ಜು ಮಾಡು, ಆ ಗೊಜ್ಜು ಮಾಡು. ಪರಮಾತ್ಮನ ಯೋಚನೆನೇ ಇಲ್ಲ, ಬಿಟ್ಬಿಟ್ಟ. ಏಕಾದಶಿ ಮಾಡುವಾಗ ದ್ವಾದಶಿಯ ಚಿಂತೆ, ಗಂಗೆಯಲ್ಲಿ ಮಿಂದುವಾಗ ತಂಬಿಗೆಯ ಚಿಂತೆ. ಗಂಗೆನಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇರ್ತಾನೆ, ತಂಬಿಗೆಯಲ್ಲಿ ಬಿದ್ದೋಗತ್ತೋ ಅಂತ ಯೋಚನೆ. ಏನು ಮಾಡಬೇಕಂತ? ಗಂಗೆನಲ್ಲಿ ಮಿಂದಬೇಕಾದ್ರೆ ಅನುಸಂಧಾನ ಮಾಡಿ ಗಂಗಾದೇವಿ ಹತ್ರ ಪಾಪ ಕಳಗಬೇಕು ಅಂದವನು ತಮ್ಗೆ ಎಲ್ಲೋಗತ್ತೋ ಅಂದ್ರೆ ಎಲ್ಲೋಗ್ಬೇಕು? ಪಾಪ ಕಳ್ಕೊಳ್ಳೋದೇ ಇಲ್ಲ. ಹೀಗೆ ನಮ್ದು ಜಿವ್ವಾ ಚಾಪಲ್ಯ ಬಹಳ ಕಷ್ಟ ರೀ. ಎಷ್ಟು ದಿವಸ ಉಪವಾಸ ಇರ್ತೀರ? ಒಂದು 10 ದಿವಸ ಇದ್ಬಿಡಿ, ಏನು ತಿಂದಿರಲ್ಲ ಅಂತ ತಿಳ್ಕೊಳ್ಳಿ. ನಾಲ್ಗೆ ಸಿಕ್ಕಿದ್ದೆಲ್ಲ ತಿನ್ಬೇಕು ಅನ್ಸ್ಬಿಡತ್ತೆ, ಕಟ್ಲಿಕ್ಕೆ ಆಗಲ್ಲ ನಾಲ್ಗೆ. ನಾನು ಜಿವ್ಯ ಇಂದ್ರಿಯನ ಮನಸ್ಸಿಗೆ ಅತ್ಯಂತ ಕ್ಷೋಭೆ ಮಾಡುತ್ತದೆ. ಮತ್ತೆ ನೀವು ಯಾವೇ ಇಂದ್ರಿಯ ತಗೊಳ್ಳಿ, ನೋಡಿ ಬೇಜಾರಾದರೆ ಟಿವಿ ಆಫ್ ಮಾಡ್ತೀರಾ. ಕೇಳಿ ಬೇಜಾರು, ಈ ಪ್ರವಚನ ಕೇಳಿ ಬೇಜಾರಾಯ್ತು ಅಂತ ಒಂದು ದಿವಸ ಬಿಡಬಹುದು. ಆಮೇಲೆ ಅವಾಗ ನಿಮಗೆ ಸ್ವಲ್ಪ ಆಕರ್ಷಣೆ ಕಡಿಮೆ ಆಗ್ಬೋದು ಕೆಲವೊಂದುಗಳಲ್ಲಿ ನೋಡುವುದು ಕೇಳುವುದು ಅದರಲ್ಲಿ. ಆದರೆ ನೀವು ತಿಂದೇನೆ 15 ದಿವಸ ಅದು ತಿಂದೇ ಬರೀ ಕಟ್ಟಣ ತಿನ್ಕೊಂಡ್ಬಿಟ್ಟು 14 ದಿವಸ ನಾಲ್ಗೆ ಸಾಮರ್ಥ್ಯ ಕಡಿಮೆ ಆಯ್ತಾ? ಆಗಲ್ಲ ರೀ. ನಾಲ್ಗೆ ಒಳಗಿರತ್ತು ಹೊರಗೆ ಬರಲ್ಲ, ಅದು ಭಾಳ ಡೇಂಜರು. ಬಂತು ಅಂದರೆ ಹೊರಗಡೆ ಅದನ್ನು ಏನು ಮಾಡಿದ್ರು ನೀನು ಸಾಕು ಅನ್ನೋದೇ ಇಲ್ಲ ನಾಲ್ಗೆ. ನಿಮಗೆ ಏನು ಬೇಡನೋ ಅದನ್ನೇ ತಿನ್ಬೇಕು ಅನ್ಸುತ್ತೆ, ಹಂಗೆ ಬರುತ್ತೆ ನಾಲ್ಗೆ. ಆ ಜಿವ್ವಾ ಚಾಪಲ್ಯವನ್ನು ನಾನು ಕಳ್ಕೊಳ್ಳಬೇಕು ಅಂತ ಹೇಳಿಬಿಟ್ಟು ಜೀವಾ ಚಾಪಲ್ಯವನ್ನು ನಿಗ್ರಹ ಮಾಡಬೇಕು ಅಂತ ನಾವು ಮೀನಿನಿಂದ ಕಲ್ತೆ ಅಂತ ಹೇಳ್ತಾರೆ. ಇದಕ್ಕೆ ಹೇಳ್ತಾರೆ, ತಾವತ್ ಜಿತೇಂದ್ರಿಯೋ ನ ಸ್ಯಾದ್ ವಿಜಿತಾನೈನೇಂದ್ರಿಯ ನ ಜಯೇತ್ ರಸನಾಂ ಯಾವತ್ ಜಿತಂ ಸರ್ವಂ ಜಿತೇ ರಸೆ. ಮಾನವನು ಎಲ್ಲ ಇಂದ್ರಿಯಗಳನ್ನು ಗೆದ್ದರೂ ರಸನೇಂದ್ರಿಯವನ್ನು ಗೆಲ್ಲುವ ತನಕ ಜಿತೇಂದ್ರಿಯ ಅನಿಸೋಲ್ಲ. ಏನೇ ನಾನು ಎಲ್ಲ ಇಂದ್ರಿಯ ಗೆದ್ದಿನಪ್ಪ, ಏನೂ ಇಲ್ಲ ಅಂತ ಕುತ್ಕೊಂಡು ಜಿವೇಂದ್ರಿಯ ಜಯಿಸಲಿಲ್ಲ ಅಂದರೆ ಯಾವ ಇಂದ್ರಿಯನು ಜಯಿಸಿದಾಗ ಆಗಲ್ಲ. ಅದು ಗರುಡ ಪುರಾಣದಲ್ಲಿ ಬರುತ್ತೆ ಒಂದು ಸುಂದರವಾದದ್ದು. ಪತಂಗ ಮಾತಂಗ ಕುರಂಗ ಭೃಂಗ ಮೀನಾ ಹತ ಪಂಚಾಭಿರೇವ ಪಂಚ ಪತ ಅಂತ ಹೇಳ್ತಾರೆ. 5 ಪ್ರಾಣಿಗಳು ಒಂದೊಂದರ ಆಕರ್ಷಣೆ ಪಡೆದು ಸತ್ತೋಗ್ತವೆ. ಪತಂಗ ಬೆಂಕಿಯ ರೂಪ ಕಂಡು ನಾಶ ಆಯಿತು ಅಲ್ವಾ, ರೂಪ. ಮಾತಂಗ ಅಂದರೆ ಆನೆ ಸ್ಪರ್ಶಕ್ಕೆ ಹೋಗಿ ವಶವಾಯಿತು. ಕುರಂಗ ಅಂದರೆ ಏನು? ಜಿಂಕೆ ಶಬ್ದಕ್ಕೆ ಹೋಗಿ ಮರಳಾಯಿತು, ಸಾಯ್ತು. ಆಮೇಲೆ ಭೃಂಗ, ಯಾವುದೋ ಭೃಂಗ ಅಂದರೆ ಜೇನು, ಗಂಧಕ್ಕೆ ಹೋಯಿತು, ಮಕರಂದ ಇರುತ್ತಲ್ವಾ. ಆಮೇಲೆ ಮೀನು ರಸಕ್ಕೆ ಹೋಯಿತು. 5 ಪ್ರಾಣಿಗಳು ಒಂದೊಂದು ರಸದಿಂದ ಹಾಳಾಗ್ತವೆ, ಒಂದೊಂದು ವಸ್ತುಗಳಿಂದ ವಿಷಯಗಳಿಂದ ಹಾಳಾಗ್ತವೆ. ಆದರೆ ಮನುಷ್ಯನಲ್ಲಿ 5 ಇದೆಯಲ್ರಿ.
ಒಂದೊಂದರಿಂದನೇ ಅವನ ನಾಶ ಆಗ್ತವೆ. ಮನುಷ್ಯನಲ್ಲಿ 5 ಕುತ್ಕೊಂಡವೆ. ಒಂದು ಹಿಡಿದ್ರು ಒಂದು ಹೋಗ್ತವೆ, ಒಂದು ಹಿಡಿದ್ರು ಒಂದು ಹೋಗ್ತವೆ. ಈ 5 ಮಾನವ 5 ವಿಷಯಗಳಿಗೆ ಮರಳಾಗ್ತಾನೆ ಆಗ್ತಾನೆ ಆಗ್ತಾನೆ. ಒಂದೊಂದೇ ಇದ್ರೆ ಅವು ಜೀವನಾಶ ಆಗತ್ತೆ, ದೇಹ ನಾಶ ಆಗಿ ಅವು ಸಾಧನೆಗೆ ಅಂಧ ತಪಸ್ಸಿ ಬೀಳ್ತವೆ. ಇನ್ನು 5 ತುಂಬಿಕೊಂಡಿರುವ ನಮ್ಮ ಮನುಷ್ಯ ದೇಹ ಇಂದ್ರಿಯ ನಿಗ್ರಹ ಎಷ್ಟು ಕಷ್ಟ ಹೇಳಿ ಮಾಡಬೇಕು. ಈ 5 ಕೂಡ ಅವಧೂತನ ಗುರುಗಳಲ್ಲಿ ಸೇರಿದ್ದಾರೆ. ಆಮೇಲೆ ಇದೊಂದು ಹೇಳಿ ಮುಗಿಸೋಣ. ಪಿಂಗಳೆ ಅವಧೂತನ 17ನೇ ಗುರು. ಪಿಂಗಳೆ ಯಾರು? ಪಿಂಗಳೆ ಒಬ್ಬ ವೇಶ್ಯಾಸ್ತ್ರೀ. ಅಲ್ಲ ಆಚಾರ್ಯ, ವೇಶ್ಯಾಸ್ತ್ರೀ ಹೆಂಗೆ ಗುರುಗಳಾದರು ಅವಧೂತರಿಗೆ? ಹಿಂದೆ ವಿದೇಹನಗರದಲ್ಲಿ ಪಿಂಗಳೆ ಅಂತ ಒಬ್ಬ ವೇಶ್ಯ ಇರ್ತಾಳೆ. ಪಿಂಗಳ ನಾಮ ವೇಶ್ಯ ಆಸೀತ್ ವಿದೇಹ ನಗರೇ ಪುರ ತಸ್ಯಾಮೇ ಶಿಕ್ಷಿತಂ ಕಿಂಚಿನ್ ನಿಬೋಧ ಕೃಪಸತ್ತಮಃ. ಪಿಂಗಳೆ ಅಂತ ವೇಶ್ಯ ಇರ್ತಾಳೆ. ಅವಳನ್ನು ನಾನು ಕಲ್ತಿದ್ದನ್ನು ಸ್ವಲ್ಪ ಹೇಳ್ತೀನಿ ಕೇಳು ಅಂತ ಹೇಳಿ ಅವಧೂತರು ಹೇಳ್ತಾರೆ. ಸಾ ಸ್ವೈರಿಣೈಕಕಲಾ ಕಾಂತಂ ಸಂಕೇತ ಉಪನೇಶತಿ ಅಭೂತ್ ಕಾಲೇ ಗೃಹದ್ವಾರಿ ಬಿಭ್ರತಿ ರೂಪಮುತ್ತಮಂ. ಅವಳೇನು ಮಾಡ್ತಾಳೆ? ವೇಷೆ ಹಣ ನೀಡುವ ಪ್ರಿಯಕರನನ್ನು ಕರ್ಕೊಳ್ಬೇಕು. ದಿವಸ ಮನೆ ಬಾಗಿಲ ಹತ್ರ ಬಂದುಬಿಟ್ಟು ನಿಂತ್ಕೊಂಡ್ಬಿಟ್ಟು ಒಳ್ಳೆ ಅಲಂಕಾರವನ್ನಾಗಿ ಮಾಡ್ಕೊಂಡ್ಬಿಟ್ಟು ಯಾವಂತ ಶ್ರೀಮಂತ ಪುರುಷ ಬರ್ತಾನೋ ಅಂತ ಈ ವೇಶ್ಯಾಸ್ತ್ರೀ ಕಾಯ್ತಾ ಆಡ್ತಾಳೆ ಪಿಂಗಳೆ. ಈ ಮಾರ್ಗದಲ್ಲಿ ಬರ್ತಾ ಇರ್ತಾಳೆ, ಎಲ್ಲ ಹಣವಂತಿರ್ತಾಳೆ. ನಾನು ಕೇಳಿದಷ್ಟು ದುಡ್ಡು ಕೊಡ್ತಾನೆ ಅಂತ ಯೋಚಿಸ್ತಾಳೆ. ಅವಳು ತುಂಬ ಹಣದ ಆಸೆ ಉಳ್ಳವಳಾಗಿರ್ತಾಳೆ. ಅವಳೇನು ಮಾಡ್ತಾಳೆ? ಆಗಸ್ತೇಶ್ವಪಯಾತೇಶು ಸಾ ಸಂಕೇತೋಪಜೀವಿನಿ ಅಥಾನ್ಯೋ ವಿತ್ತವಾನ್ ಕೋಪಿ ಮಾಮುಪೇಶ್ಯಲಿ ಭೂರಿದ ಎಂ ದುರಾಶಯದ್ವಸ್ತ ನಿದ್ರಾ ದ್ವಾರ್ಯವಲಂಬಿನಿ ನಿರ್ಗಚ್ಚಂತಿ ಪ್ರವಿಶತಿ ನಿಶೀತಂ ಸಮಪದ್ಯತಃ. ಕಾಮುಕರು ನೀಡಿದ ಹಣದಿಂದ ಆ ವೇಶ್ಯ ಬದುಕ್ತಾ ಇರ್ತಾಳೆ. ಅವರು ಬಂದವರು ಇವಳು ಕೇಳಿದಷ್ಟು ಹಣ ಕೊಡ್ಲಾರ್ದೇನೆ ಹೋಗ್ತಿರ್ತಾರೆ ನಿರಾಸರಾಗಿ. ಹಣವಂತನಾಗಿದ್ದವನು ಇವಳಿಗೆ ಯಾಕೆ ಎಷ್ಟು ದುಡ್ಡು ಕೊಡಬೇಕು, ಬೇರೆಯವರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಇವಳು ದುರಾಸೆಯಿಂದ ನಿದ್ದೆಗೆಟ್ಟು ಕಾಯ್ತಾನೇ ಇರ್ತಾಳೆ. ಮತ್ತೆ ಹೊರಗೆ ಬರ್ತಾಳೆ, ಒಳಗೆ ಹೋಗ್ತಾಳೆ. ಅವನ್ನೆಲ್ಲ ಕಾಯ್ತಾ ಇದ್ರು. ಮಧ್ಯರಾತ್ರಿ ಕಳೀತಾಳೆ, ಯಾರು ಬರದೆ. ಅವಳ ಮುಖ ಬಾಡ್ಬಿಡತ್ತೆ, ಮೇಕಪ್ ಎಲ್ಲ ಹೋಗ್ಬಿಡತ್ತೆ, ದುಃಖ ತುಂಬಿಕೊಳ್ಳತ್ತೆ. ಆದರೆ ಕೊನೆಯಲ್ಲಿ ಅವಳಿಗೆ ವೈರಾಗ್ಯ ಬರುತ್ತೆ. ವೇಶ್ಯಾಸ್ತ್ರೀಗೂ ವೈರಾಗ್ಯನ ಅಂತ ನಾವು ಯೋಚನೆ ಮಾಡಬಹುದು. ಅದು ಮುಂದೆ ಹೇಳ. ಅವಳು ವೈರಾಗ್ಯದಿಂದ ವೇಶ್ಯಾಸ್ತ್ರೀ ಏನು ಹೇಳಿದ್ಲು ಅನ್ನೋದು ನಿನಗೆ ಹೇಳ್ತೀನಿ ಅಂತ ಅವಧೂತ ಮುನಿಗಳು ಹೇಳ್ತಾರೆ. ನಿರ್ವೇದ ಆಶಾಪಾಶಾನಾಂ ಪುರುಷಸ್ಯ ತಾಹ್ಯಸಿ ನಹಿ ಅಂಗಾಜಾತ ನಿರ್ವೇದೋ ದೇಹ ಬಂಧಂ ಜಿಹಾಸತಿ. ಪುರುಷನನ್ನು ಹೇಗೆ ಖಡ್ಗದಿಂದ ವಧಿಸ್ತಾರೋ ಹಾಗೆ ಆಶಾಪಾಶಗಳನ್ನು ಕತ್ತರಿಸಲು ಏನು ಸಾಧನ? ವೈರಾಗ್ಯವೇ ಸಾಧನ. ಆಸೆ ಪಾಶಗಳನ್ನು ಕತ್ತರಿಸಲಿಕ್ಕೆ ಅದಕ್ಕೆ ದಾಸರು ಹೇಳೋದು, ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಬೇಡುವುದು ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು ಅಂತ. ಏನು ಒಲ್ಲೆ ಅನ್ನೋದರಲ್ಲಿ ವೈರಾಗ್ಯ ತೋರಿಸಿದ್ದಾರೆ. ಏನು ಬೇಡ ನನಗೆ, ಜ್ಞಾನ ಭಕ್ತಿ ಬಿಟ್ಟು ಅಂತ ಕೇಳ್ತಾರೆ. ಹಾಗೆ ವೈರಾಗ್ಯ ಸಾಧನ. ವೈರಾಗ್ಯ ಹುಟ್ಟಿದ್ದರೆ ಮಾನವನು ತನ್ನ ದೇಹವನ್ನು ಬಂಧನದಿಂದ ಬಿಡಿಸಿಕೊಳ್ಳಲು ಸಾಧ್ಯ ಇಲ್ಲ. ವೈರಾಗ್ಯ ಹುಟ್ಟಲೇಬೇಕು. ಏನಾದರೆ ಏನಿಲ್ಲ, ನಾವು ಸಿಕ್ಕಿದ್ದು ತಿಂತೀವಿ, ಏನು ತೊಂದರೆ ಇಲ್ಲ, ಎಲ್ಲ ತಿಂತೀವಿ, ಬಂದು ಪೂಜೆ ಮಾಡ್ತೀವಿ, ಬಂದು ಪ್ರವಾಸ ಕೇಳ್ತೀವಿ, ಬಂದು ಎಲ್ಲ ಮಾಡ್ತೀವಿ, ವ್ರತ ಮಾಡ್ತೀವಿ. ವೈರಾಗ್ಯ ಬರಬೇಕು. ಸಂತಂ ಸಮೀಪೇ. ಮತ್ತೆ ಪಿಂಗಲ ಹೇಳ್ತಾಳೆ, ಅಹೋಮೇ ಮೋಹ ವಿದತಿಂ ಪಶ್ಯತ ವಿಜಿತಾತ್ಮನಃ ಯಾ ಕಾಂತಾಲ ವ್ರಜತಃ ಕಾಮಯೇನ ಬಾಲಿಶ. ಅವಳು ತಾನು ಹೇಳ್ತಾಳೆ, ನೋಡ್ರಿ ಎಂಥ ಮೂರ್ಖಳು ನಾನು, ಮನೋನಿಗ್ರಹ ಇಲ್ಲ, ನನಗೆ ಮೋಹ ಎಷ್ಟಿದೆ ಅನ್ನೋದು ನೋಡಿ ನಾನು ನನ್ನ ಪಾಡಿಗೆ ನಾನು ನಡೆದು ಹೋಗುತ್ತಿರೋ ಪ್ರಿಯಕರನಿಂದ ಹಣವನ್ನು ವಸೂಲಿ ಮಾಡಬೇಕು ಅಂತ ಸುಳಿಯುತ್ತಿದ್ದೇನೆ. ಒಂದು ಅದ್ಭುತ ವಚನವನ್ನು ನುಡಿತಾಳು ಅವಳು. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾದಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜಜ್ಞಾಹ. ನನಗೆ ಯಾವಾಗಲೂ ಸುಖವನ್ನು ಕೊಡ್ತಾ ಇದ್ದಾನೆ, ಧನವನ್ನು ನೀಡ್ತಾ ಇದ್ದಾನೆ, ನನ್ನ ಬಳಿಯಲ್ಲಿಯೇ ಇದ್ದಾನೆ. ನನ್ನ ಅಂತರ್ಯಾಮಿಯಾದ ಹೊರೆಯನ್ನು ಬಿಟ್ಟು ಅನ್ಯರು ಸುಖವನ್ನು ಕೊಡ್ತಾರೆ ಅಂತ ಹೇಳಿ ನಾನು ಕಾಯ್ತಾ ಇದ್ನಲ್ಲ, ನಾನೆಂತ ಮೂರ್ಖಳು ಅಂತ ಆ ವೇಶ್ಯಾಸ್ತ್ರೀ ಹೇಳ್ತಾಳೆ. ಆ ವೇಶ್ಯಾಸ್ತ್ರೀಗೆ ಬರುವ ಯೋಜನೆ ನಮಗೂ ಬರೋದು. ಹಾಗೆ ತುಚ್ಛವಾದ ಮಾನವರನ್ನು ಸೇವಿಸ್ಲಿಕ್ಕೆ ಕಾಯ್ತಾ ಇದ್ದೀನಲ್ಲ, ಎಂಥ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀನಲ್ಲ ನಾನು ಅಂತ ವೇಶ್ಯಾಸ್ತ್ರೀ ಹೇಳ್ತಾಳೆ. ವೇಶ್ಯಾಸ್ತ್ರೀ ಹೇಳ್ತಾಳೆ, ಅಹೋ ಮಯಾತ್ಮ ಪರಿತಾಪಿತೋ ವೃಥ ಸಾಂಕೇತ್ಯ ವೃತ್ಯ ಅತಿವಿಗರ್ಯ ವಾರ್ತೆಯ ವೈರಣ್ಯ ನರಾಂಶಾರ್ಥ
ಶೋಚ್ಯಾನ್ ಕ್ರೀತ್ವಾ ಹಿ ವಿತ್ತಂ ರತಿಮಾತ್ಮನೇಚ್ಛತಿ ವಿಷಯಲಾಲನೆ ಶೋಚನೀಯವಾದ ಕಾಮಕ ಪುರುಷರಿಗೆ ನನ್ನ ಈ ಶರೀರವನ್ನು ಒಪ್ಪಿಸಿ ಬಯಸಿದ ಹಣದಿಂದ ಪರಮ ನೀಚ ವೃತ್ತಿಯನ್ನು ಪಾಲಿಸ್ತಾ ಇದ್ದೀನಲ್ಲ, ಈ ಸುಖವನ್ನು ಹಣವನ್ನು ನಾನು ವ್ಯರ್ಥವಾಗಿ ಸಂತಾಪಕ್ಕೀಡು ಮಾಡ್ಕೊಳ್ತಿದ್ದೇನೆ. ಏನು ಆಶ್ಚರ್ಯ! ಯಾವ ವಿವೇಕಿಯಾದವಳು ನನ್ನ ಶರೀರವೆಂಬ ಹೊಲಸು ಮನೆ ಇದು, ಹೊಲಸು ಮನೆ ಇದು, ಇದರಂತ ಹೊಲಸಿಲ್ಲ. ಮೇಲೆ ಚರ್ಮದ ಹೊದಿಕೆ ಅಷ್ಟೇನೆ, ಸುಂದರವಾದ ಚರ್ಮ. ನಾನು ಬೆಳ್ಳಗಿದ್ದೇನೆ, ನಾನು ಸೌಂದರ್ಯವಾಗಿದ್ದೇನೆ, ನಾನು ಎಲ್ಲ ಇದೆ. ಚರ್ಮ ಮೇಲಿಂದ ಸ್ವಲ್ಪ ತೆಗೆದ್ರೆ ಒಳಗಡೆದು ನೋಡಲಿಕ್ಕೂ ಅಸಹ್ಯ ಅಲ್ವಾ? ಅಯ್ಯೋ ಅಂತ ತಿಳಿಸ್ಬಿಡ್ತೀವಿ. ಈ ಥರ ಹೊಲಸು ತುಂಬಿದ ಮನೆ, ಎಲುಬುಗಳಿಂದ ನಿರ್ಮಿತ ಮನೆ, ಜೊತ್ತಿ ಕಂಬಗಳು, ತೊಗಲು, ಕೂದಲು, ಉಗುರುಗಳು ನವದ್ವಾರಗಳಲ್ಲಿ ಸದಾ ಸೋರ್ತಾ ಇರುತ್ತೆ. ಒಳಗೆ ಮಲಮೂತ್ರಗಳಿಂದ ತುಂಬಿದೆ. ಈ ನನ್ನಂತಹ ಅವಿವೇಕಿ ಯಾರೂ ಇಲ್ಲ. ಇಂತಹ ಶರೀರವನ್ನು ಯಾರಾದರೂ ರಚಿಸುವುದಕ್ಕೆ ಬಯಸ್ತಾರಾ ಅಂತ ಕೇಳ್ತಾಳೆ. ಈ ವಿಜಯನಗರದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ನಾನೊಬ್ಬಳೇ ಬುದ್ಧಿಶೂನ್ಯಳು. ಯಾಕೆಂದರೆ ನನ್ನನ್ನೇ ಕೊಡಬಲ್ಲ, ನನಗೇ ಕೊಡಬಲ್ಲ, ನನ್ನನ್ನೇ ನೋಡ್ತಿರುವ ಪರಮಾತ್ಮ ಅಚ್ಯುತನನ್ನು ಬಿಟ್ಟು ಬೇರೆ ಪ್ರಿಯಕರನಿಗೆ ಕಾಯ್ತಿದ್ದೇನಲ್ಲ ಅಂತಾಳೆ. ಸುಹೃತ್ ಪ್ರೇಷ್ಠತಮೋ ನಾಥ ಆತ್ಮಾಚಾಯಂ ಶರೀರಿನಾಂ ತಂ ವಿಕ್ರಿಯಾತ್ಮನೈವಾಹಂ ರಮೇನೇನ ಯಥಾರಮ. ಇದಕ್ಕೆ ಎಲ್ಲ ಶರೀರಗಳು ಅಂತರ್ಯಾಮಿ, ಬಂದು ಅತ್ಯಂತ ಪ್ರಿಯಕರ ಸ್ವಾಮಿ ಶ್ರೀಹರಿ, ಅವನಿಗೆ ಈ ಶರೀರವನ್ನು ಒಪ್ಪಿಸಿಕೊಳ್ತೇನೆ ಅಂತ ರಮೆ ಅವನೊಂದಿಗೆ ರಮಿಸ್ತೇನೆ ಅಂತ ಹೇಳ್ತಾಳೆ. ರಮಿಸ್ತೇನೆ ಅಂತ ಹೇಳ್ಬೇಕಾದ್ರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಇದಕ್ಕೆ. ಶ್ರೀಮದ್ ಆಚಾರ್ಯರು ಬಹಳ ಸುಂದರವಾದ ತಾತ್ಪರ್ಯವನ್ನು ಕೊಡ್ತಾರೆ. ಇದನ್ನ ನಾವು ಹಾಗೆ ಗ್ರಹಿಸಬಾರ್ದು. ಅದನ್ನು ಹೇಳ್ತಾರೆ, ಭಗವದ್ ಭಾರ್ಯಾತಯೋಗ್ಯ ಕಶ್ಚಿದಪಿ ಸರಸಃ ಸ್ತ್ರೀಯ ರಮಾವೇಶ ವೇಷಾತ್ ಕದಾಚಿತ್ ಸ್ವೇಕಾ ಪಿಂಗಲಾ ಭವಾತ್ ತದನ್ಯಾಸಾಂ ಮಹಾನ್ ದೋಷೋ ಭಗವದ್ ಭರ್ತು ತಾಸ್ಮೃತೌ ಇತಿ ಸ್ವಾಭಾವ್ಯ ಗ್ರಂಥದಲ್ಲಿ ಬರುತ್ತೆ. ಯಾಕೆಂದರೆ ಆ ಪಿಂಗಳ ಹೇಗೆ ಯಾಕೆ ಕೃಷ್ಣರು ಅಂದರೆ ಆ ವೇಶ್ಯಾಸ್ತ್ರೀಯಲ್ಲಿ ಲಕ್ಷ್ಮೀದೇವಿಯ ಆವೇಶ ಇದೆ. ಇನ್ಯಾರಿಗ್ರಿ ಈ ಥರ ಬರ್ಲಿಕ್ಕೆ ಸಾಧ್ಯ? ಲಕ್ಷ್ಮೀದೇವಿ ಬರ್ಬೇಕು ತಾನೆ. ಆ ಪಿಂಗಳೆಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಲಕ್ಷ್ಮೀದೇವಿ ಇದ್ದಿದ್ದಕ್ಕೆ ಅವಳು ಭಗವಂತನನ್ನು ನಾನು ರಮಿಸುತ್ತೇನೆ, ಭಗವಂತನ ಜೊತೆಗೆ ಕ್ರೀಡೆಯಾಗುವುದನ್ನು ಬಿಟ್ಟು ಕ್ಷುಲ್ಲಕ ಮನುಷ್ಯರ ಹತ್ರ ಕ್ರೀಡೆ ಮಾಡ್ಲಿಕ್ಕೆ ಬಯಸ್ತಿದ್ದಿಲ್ಲ ಅನ್ನೋ ಯೋಚನೆ ಬರಲಿಕ್ಕೆ ಲಕ್ಷ್ಮೀದೇವಿಯ ಸನ್ನಿಧಾನ ಅವಳಲ್ಲಿದೆ. ಬೇರೆ ಮನುಷ್ಯರಿಗೆ ಭಗವಂತ ಸಂಘವನ್ನು ಕೊಡೋದಿಲ್ಲ. ಕೃಷ್ಣ 16,108 ಜನರನ್ನು ಆದರೂ ಕೂಡ ಪ್ರತಿಯೊಬ್ಬರಲ್ಲಿ ಲಕ್ಷ್ಮಿಯ ಆವೇಶ ಇದ್ದಾಗ ಮಾತ್ರ ಅವನು ಸಂಘ ಮಾಡಿದ. ಲಕ್ಷ್ಮಿಯನ್ನು ಬಿಟ್ಟು ಬೇರೆಯವ್ರನ್ನು ನೋಡೋದೇ ಇಲ್ಲ. ಲಕ್ಷ್ಮಿಯನ್ನು ಯಾಕೆ ನೋಡ್ತಾನೆ? ಅವನಿಗೋಸ್ಕರ ನೋಡಲ್ಲ, ಲಕ್ಷ್ಮಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಅವನು ರಮಿಸ್ತಾನೆ ಹೊರತು ಆ ರಮೆಯಿಂದ ಅವನಿಗೆ ಪ್ರಯೋಜನವಿಲ್ಲ. ಅವನಿಂದ ರಮೆಗೆ ಆನಂದ ಹೊರತು ರಮೆಯಿಂದ ಪರಮಾತ್ಮನಿಗೆ ಆನಂದ ಅನ್ನೋದಿಲ್ಲ. ಯಾಕೆಂದರೆ ಆನಂದ ರಮೆಯಿಂದ ಪಡೆಯುತ್ತಾನೆ ಅಂದರೆ ಅವನಿಗೆ ಸ್ವಲ್ಪ ಕೊರತೆ ಇದೆ ಅಂತಾಯ್ತು, ಭಗವಂತನಿಗೆ ಆನಂದ ಹ್ರಾಸ ಇದೆ ಅಂತಾಯ್ತು. ಆನಂದ ಅವನಿಗೆ ಪೂರ್ಣ, ಅವನು ಪೂರ್ಣಾನಂದ, ಅವನಿಗೆ ಎಲ್ಲ ಏನು ಬೇಕಾಗಿಲ್ಲ. ಹಾಗಾಗಿ ರಮೆಗೆ ಅವನು ರಮಿಸ್ತಾನೆ. ಹಾಗೆ ತಿಳ್ಕೋಬೇಕಂತ ಆಚಾರ. ಯಾಕೆಂದರೆ ಇದನ್ನು ತಿಳ್ಕೊಂಡಾಗ ನಮಗೇನಾಗತ್ತೆ, ನಮಗೆ ಅನುಮಾನಗಳು ಬರುತ್ತೆ, ಆಮೇಲೆ ಯಥಾರ್ಥ ಜ್ಞಾನ ಹೋಗುತ್ತೆ. ಆ ವೇಶ್ಯನ್ನು ಬಯಸ್ಬಿಟ್ಲ ಪರಮಾತ್ಮನ ಬೇಕು ಅಂತ ಬಯಸುವವರು ಪರಮಾತ್ಮನ ಸಂಘ ಬೇಕು ಅಂತ ಬಯಸುವುದು ಬಹಳ ತಪ್ಪು. ಲಕ್ಷ್ಮಿಯ ಆವೇಶ ಇದ್ದರೆ ಮಾತ್ರ ಆ ಯೋಚನೆ ಬರಬೇಕು. ಅವಳಿಗೆ ಯೋಚನೆ ಬರುತ್ತೆ. ಅವಳು ಹೇಳ್ತಾಳೆ, ನನಗೆ ಕ್ಲೇಶಗಳೆಲ್ಲ ಯಾಕೆ ಬಂದವು ಅಂದರೆ ಇಂತಹ ವೈರಾಗ್ಯ ಇರಲಿಲ್ಲ, ಅದಕ್ಕೆ ಬಂತು. ಶ್ರೀಹರಿ ಕರುಣಿಸುವ ವೈರಾಗ್ಯವನ್ನೇ ನಾನು ಶಿರಸಾ ವಹಿಸಿ ಭೋಗದ ಆಸೆಗಳು ತೊಳೆದು ಆ ಸರ್ವೇಶನನ್ನೇ ಮೊರೆ ಹೋಗ್ತೇನೆ ಅಂತಾಳೆ. ಮತ್ತೆ ಹೇಳಿದ್ರೆ, ಸಂತುಷ್ಟ ಶ್ರದ್ಧೆಯ ಅತ್ಯಂತಂ ಯಥಾಲಾಭೇನ ಜೀವತಿ ವಿಹಾರಮ್ಯ ಮುನೈವಾಹಂ ಆತ್ಮನ ರಮಣೇನ ವೈ. ಅವನಲ್ಲಿಯೇ ಅತ್ಯಂತ ಶ್ರದ್ಧೆ ಧರಿಸಿ ದೈವಾತ್ ಸಿಕ್ಕಿದರಿಂದಲೇ ಬದುಕುತ್ತಾ ಅವನನ್ನೊಂದಿಗೆ ವಿಹರಿಸುತ್ತೇನೆ ಅಂತ ಹೇಳ್ತಾಳೆ. ಸಂಸಾರದ ಕೂಪದಲ್ಲಿ ಬಿದ್ದು ವಿಷಯ ಭೋಗಗಳಿಂದ ಬುದ್ಧಿಗೆಟ್ಟು ಭ್ರಾಂತಿಯಿಂದ ಕಾಲವೆಂಬ ಸರ್ಪದ ಬಾಯಲ್ಲಿದ್ದರೂ ಮನುಷ್ಯರನ್ನು ಶ್ರೀಹರಿ ಹೊರತಿನ್ನಾರು ಕಾಪಾಡ್ತಾರೆ. ಜೀವಾತ್ಮನಿಗೆ ಪರಮಾತ್ಮನೇ ರಕ್ಷಕ. ಪರಮಾತ್ಮನಲ್ಲಿ ಹೊರತು ಬೇರೆ ಎಲ್ಲದರಲ್ಲಿ ವೈರಾಗ್ಯ ಹೊಂದಬೇಕು. ನಮ್ಮಲ್ಲಿ ಏನಿಲ್ಲ ರೀ, ನಾವು ಬೇರೆ ಎಲ್ಲದರಲ್ಲೂ ರಾಗ ಇರುತ್ತೆ, ಪರಮಾತ್ಮನಲ್ಲೇ ವೈರಾಗ್ಯ ನಮಗೆ. ಪರಮಾತ್ಮನೇ ಬೇಡ, ಬೇರೆವೆಲ್ಲ ಬೇಕು. ದಿವಸ ಬಂದು ಪರಮಾತ್ಮ ಹತ್ರ ಬರ್ತೀವಿ. ಯಾಕೆ ಬರ್ಬೇಕು? ದಿವಸ ಏನು ಬಂದು ಏನು ಮಾಡಬೇಕು? ದಿವಸ ಊಟ ಮಾಡ್ತೀವಿ, ಅದಿಲ್ಲ ಅಲ್ವಾ?
ಪರಮಾತ್ಮನ ಕಂಡ್ರೆ ವೈರಾಗ್ಯ ನಮಗೆ, ನಾವು ಹೇಗೆ ತಿಳ್ಕೊಳ್ತೀವಿ? ಏವಂ ವ್ಯವಸಿತ ಮತಿರ್ ದುರಾಶಾ ಕಾಂತತರ್ಷಜಾ ಚಿತ್ತೋಪಶಮಾಸ್ತಯ ಶಯ್ಯ ಮುಪವೇಶ, ಹೀಗೆ ಮನಸ್ಸಿನಲ್ಲಿ ಪರಪುರುಷರ ಬಯಕೆಯಿಂದ ಎಲ್ಲ ದುರಾಸೆಗಳನ್ನು ಕಳ್ಕೊಂಡು ವೈಗತಾಳಿ ಪಿಂಗಳೆ ಹಾಸಗೆ ಮೇಲೊರ್ತಾಳೆ. ಈ ವಿಷಯದಿಂದ ಏನು ತಿಳ್ಕೊಂಡೆ ನಾನು ಅಂದರೆ, ವಿಷಯದ ಆಸೆಯೇ ಪರಮ ದುಃಖ, ವೈರಾಗ್ಯವೇ ಪರಮ ಸುಖಕರ. ಪರಪುರುಷರ ಆಸೆಯನ್ನು ಕಡಿದುಕೊಂಡಾಗಲೇ ಸುಖವಾಗಿ ಮಲಗಿದವಳ ಪಿಂಗಳೆ. ಹಾಗೆಯೇ ನಾವೂ ಪರಸ್ತ್ರೀಯರ ಪರಪುರುಷರ ಆಸೆಯನ್ನು ಬಿಟ್ಟುಬಿಟ್ಟು ನಮ್ಮಲ್ಲಿರುವ ಪರಮಾತ್ಮನನ್ನು ರಮಿಸುವುದಂದರೆ ಪರಮಾತ್ಮನನ್ನು ಕೀರ್ತನೆ ಮಾಡುವುದು, ಶಾಸ್ತ್ರದಿಂದ ಮಂಥನ ಮಾಡಿ ಜಿಜ್ಞಾಸೆ ಮಾಡಿ ಪರಮಾತ್ಮನನ್ನು ಉಳಿಸಿಕೊಳ್ಳಬೇಕು. ನಮ್ಮ ಎಲ್ಲವಕ್ಕೂ ನಮಗೆ ಸುಖವನ್ನು ಕೊಡುವವನು, ಆನಂದವನ್ನು ಕೊಡುವವನು, ಏನೇ ದುಃಖ ಸುಖ ಎಲ್ಲ ಇದ್ರೂ ಕೂಡ ಕೊಡುವವನು ಭಗವಂತನೇ. ಅನುಭವಿಸಲು ನಮ್ಮಲ್ಲಿ ಇದ್ದು ಅವನು ಅದರಲ್ಲಿ ನಮ್ಮಲ್ಲಿ ಇದ್ದು ಬಿಟ್ಟು ಕ್ರಿಯೆಯನ್ನು ಮಾಡಿಸಿದ್ರೆ ನಾವೇನೋ ಮಾಡಲಿಕ್ಕೆ ಸಾಧ್ಯ ಹೊರತು ನಾವು ಪೂರ್ಣ ಸ್ವತಂತ್ರರು ಅಂತ ಇದರಿಂದ ತಿಳ್ಕೊಳ್ಬೇಕು. ಆ ತಿಂಗಳೇ ವೇಶ್ಯಾಸ್ತ್ರೀ ನನಗೆ ಎಷ್ಟನೇ ಗುರು? ಅದು ಅವಳು 17ನೇ ಗುರು ಅಂತ ಹೇಳಿಬಿಟ್ಟು ಅವಧೂತರು ಹೇಳ್ತಾರೆ ಅನ್ನುವುದರೊಂದಿಗೆ ಇವತ್ತಿನ ಈ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿ ಅಂತರ್ಗತ ಭಾರತೀಯ ಪುರಾಣ ಅಂತರ್ಗತ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣ.